ಫಾರ್ ಎಕ್ಸಾಮ್ ಎನ್ಹ್ಯಾನ್ಸರ್ ಈ ಒಂದು ಮ್ಯಾರಥಾನ್ ಸೀರೀಸ್ಗೆ ನಿಮ್ಮೆಲ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಸೊ ಇವತ್ತಿನ ಈ ಕ್ಲಾಸ್ ಸೆಷನ್ ನಂಬರ್ 1 ಆಗಿದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಓವರ್ ವ್ಯೂ ಫಸ್ಟ್ ಹೇಳ್ತಾ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟು SSLC 2024 exam enhancer, the preparation series. ಸೊ ಟೋಟಲಿ ಈಗ ನಾನು ಕ್ಲಾಸ್ ಬಗ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ಒಂದು ಸ್ಮಾಲ್ ಓವರ್ ವ್ಯೂ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಒಂದು ಎಕ್ಸಾಮ್ ಎನ್ಹ್ಯಾನ್ಸರ್ 2024 ಫಾರ್ ಸೈನ್ಸ್ ಪ್ರಿಪರೇಷನ್. ಸೊ ಈ ಒಂದು ನಿಮ್ಗೆ ಸೀರೀಸ್ ಏನಿದೆ, ಈ ಒಂದು ಸೆಷನ್ಸ್ ಟೋಟಲಿ 8 ವೀಕ್ಸ್ ಇದು ನಿಮ್ಗೆ ಈ ಸೆಷನ್ಸ್ ಇರುತ್ತೆ. 8 ವೀಕ್ಸ್ ಅಂದ್ರೆ ಈ ಸೈನ್ಸ್ ಅನ್ನ ಕಂಪ್ಲೀಟ್ ಆಗಿ 8 ವೀಕ್ಸ್ ಅನ್ನ ನೀವು ಕೇಳೋದ್ರಿಂದ ನನ್ನ ಕ್ಲಾಸ್ ಅನ್ನ ಯು more than 70 marks na score ಮಾಡಬಹುದು. You can score more than 70 marks. Okay, so very importantly you need to understand that. So what is the use anta ನಿಮಗೆ ಗೊತ್ತಿರಬೇಕು. Okay, so I repeat once again, ಈ ಒಂದು ಕ್ಲಾಸಸ್ ಅನ್ನ ಕೇಳ್ತಾ ಬಂದ್ರೆ ಎಕ್ಸಾಮ್ ಎನ್ಹ್ಯಾನ್ಸರ್ ಸೀರೀಸ್ ಅನ್ನ ಯಾರೆಲ್ಲ ಕೇಳ್ತಾ ಬರ್ತೀರಾ ಈ 8 ವೀಕ್ಸ್ ಡೆಫಿನೆಟ್ಲಿ 70+ ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬಹುದು. ಈಗ ಆಲ್ರೆಡಿ ನೀವು ಮೋರ್ ದೆನ್ 70 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟಾರ್ಗೆಟ್ ಫಾರ್ 80 on 80 ಮಾರ್ಕ್ಸ್ ಅಂತಾನೆ ಹೇಳ್ತೀನಿ. ಓಕೆ, ಈ 8 ವೀಕ್ಸ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ 6 ವೀಕ್ಸ್ ಆಫ್ ಕ್ಲಾಸಸ್ ಅನ್ನ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಕ್ಲಾರಿಟಿ ಪ್ಲಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ನಿಮ್ಗೆ ಹೇಳ್ತಾ ಬರ್ತೀನಿ ಈ 6 ವೀಕ್ಸ್. ಸೊ ರಿಮೈನಿಂಗ್ 2 ವೀಕ್ಸ್ ಏನಿದೆ, ಈ 2 ವೀಕ್ಸ್ ಅಲ್ಲಿ ನಾನು ಪ್ಲಾನ್ ಮಾಡಿರುವಂತದ್ದು ಕಂಪ್ಲೀಟ್ಲಿ ಆಫ್ ಅಪ್ಲಿಕೇಶನ್ ಕ್ವಶನ್ಸ್ ಫ್ರಮ್ ಎವ್ರಿ ಲೆಸನ್. ಓಕೆ, ಅಪ್ಲಿಕೇಶನ್ ಕ್ವೆಶನ್ಸ್ ಇಲ್ಲಿ ನಿಮ್ಗೆ ಪಾಸಿಂಗ್ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ 8 ವೀಕ್ಸ್ ಆಫ್ ಸ್ಪ್ಯಾನ್ ಏನಿದೆ, ಆಲ್ಮೋಸ್ಟ್ ಈಗ ನಿಮ್ಗೆ ಇವತ್ತಿಂದ ಕೌಂಟ್ ಮಾಡಿದ್ರು ಅರೌಂಡ್ 53 days to 54 days ಲೆಫ್ಟ್ ಓವರ್. ಸೊ ಒಂದಿನ ಕಮ್ಮಿ ತಗೊಂಡ್ರು 53 days ಇದೆ ನಿಮ್ಮ ಎಕ್ಸಾಮಿನೇಷನ್ಗೆ. ಸೊ ಯಾರೆಲ್ಲ ಎಕ್ಸಾಮ್ ಎನ್ಹ್ಯಾನ್ಸರ್ ಸೀರೀಸ್ ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ಬರ್ತೀರಾ, ಐ ಗ್ಯಾರಂಟಿ ಯು that you will be crossing your score above 70 marks by the end of this examination series. Okay, so tumbane useful series nimge. So don't forget to listen all the classes, ella class annu miss marta kelta banni. Okay, so in today's class I am going to start with the lesson called control and coordination. Iga control and coordination alli ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಸೊ ಒಂದು ಲೆಸನ್ ಅಂತ ಹೇಳಿದಾಗ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಹೇಳಿದಾಗ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಯು ಮಸ್ಟ್ ರೀಡ್ ಇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ನಾನು ಈ ಒಂದು ಸೀರೀಸ್ ನಲ್ಲಿ ಹೇಳ್ತಾ ಬರ್ತೀನಿ. ದಟ್ ಮೀನ್ಸ್ ಇವತ್ತಿನ ಒಂದು ಸೆಷನ್ ಅಲ್ಲಿ ಹೇಳ್ತಾ ಬರ್ತೇನೆ. ಓಕೆ, ಸೊ ವಿತೌಟ್ ಮಿಸ್ಸಿಂಗ್ ಕಂಪ್ಲೀಟ್ ಆಗಿ ಕ್ಲಾಸ್ ಅನ್ನ ಕೇಳಿಸ್ಕೊಳ್ಳಿ. ಎಕ್ಸಾಮ್ ಎನ್ಹ್ಯಾನ್ಸರ್ 8 ವೀಕ್ಸ್ ಆಫ್ ಈ ಒಂದು ಸೀರೀಸ್ ಏನಿದೆ, ಸೆಷನ್ಸ್ ಏನಿದೆ, ಆಲ್ ದ ಸೆಷನ್ಸ್ ಅನ್ನ ಅಟೆಂಡ್ ಮಾಡಿ. ಯಾರಿಗೆ ಮಾರ್ನಿಂಗ್ ಕ್ಲಾಸಸ್ ನ ಅಟೆಂಡ್ ಮಾಡಕ್ಕಾಗಲ್ಲ, ಯು ಕ್ಯಾನ್ ಆಲ್ಸೋ ಅಟೆಂಡ್ this live session. That means you can listen to this live session. It is available in the YouTube. ನೀವು ನನ್ನ ಚಾನೆಲ್ ನ ಓಪನ್ ಮಾಡಿ ಲೈವ್ ಸೆಕ್ಷನ್ ನ ಓಪನ್ ಮಾಡಿದ್ರೆ ನಿಮ್ಗೆ ಈ ಒಂದು ವಿಡಿಯೋ ಸಿಗುತ್ತೆ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನ ಕಂಟಿನ್ಯೂ ಮಾಡ್ತೀನಿ. ಸೊ ವೆರಿ ಗುಡ್ ಮಾರ್ನಿಂಗ್ ಟು ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ in today's live. So very good morning Jeevan, many students are there, Shekhar and Revati and all. So to all of you very good morning. Right, ಈಗ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಹೇಳಿದಾಗ ಈ ಒಂದು ಲೆಸನ್ ನಮಗೆ 6 ಮಾರ್ಕ್ಸ್ ವೇಟೇಜ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಸೊ 6 ಮಾರ್ಕ್ಸ್ ತಗೊಳ್ಳಕ್ಕೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇಂದ ನಾವು ಏನೆಲ್ಲ ಓದ್ಬೇಕು, ವಾಟ್ ಆರ್ ದ ಕಾನ್ಸೆಪ್ಟ್ ದಟ್ ಯು ನೀಡ್ ಟು ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಅಂಡ್ ಆಲ್ಸೋ ರೀಡ್. So ಇದು ತುಂಬಾನೇ ಇಂಪಾರ್ಟೆಂಟ್ ಫ್ರಮ್ ದಿಸ್ ಲೆಸನ್. ಸೊ ಮೆನಿ ಆಫ್ ದೆಮ್ ಆರ್ ದೇರ್ ಫಾರ್ ಎವ್ರಿ ಒನ್. ಇಟ್ಸ್ ವೆರಿ ಗುಡ್ ಮಾರ್ನಿಂಗ್. ರೈಟ್, ಸೊ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಹೇಳಿದಾಗ ಫಸ್ಟ್ಲಿ ಯು ನೀಡ್ ಟು ಫೋಕಸ್ ಆನ್ ದಿಸ್ ಡಯಾಗ್ರಾಮ್ ಕಾಲ್ಡ್ ದ ನ್ಯೂರಾನ್. ಸೊ ದಿಸ್ ಡಯಾಗ್ರಾಮ್ಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. ಇದನ್ನ 2 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನ್ಯೂರಾನ್ ಅಂಡ್ ಪಾರ್ಟ್ಸ್ ಆಫ್ ನ್ಯೂರಾನ್, ಈ ನ್ಯೂರಾನ್ ಅನ್ನ MCQ ನಲ್ಲೂ ಕೂಡ ಕೇಳ್ತಾರೆ. By giving the different parts of neuron, they will ask you to arrange according to the sequence ನ ಪ್ರಕಾರ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ಯು ಶುಡ್ ನೋ ಅಕಾರ್ಡಿಂಗ್ ಟು ಸೀಕ್ವೆನ್ಸ್ ಅರೇಂಜ್ ಮಾಡಿದಾಗ ನಮ್ಗೆ ಆಲ್ವೇಸ್ ಏನಾಗುತ್ತೆ, ದ ಡೆಂಡ್ರೈಟ್ಸ್ ಕಮ್ ಫಸ್ಟ್. ಡೆಂಡ್ರೈಟ್ಸ್ ವಿಲ್ ಬಿ ದ ಫಸ್ಟ್ ಪೊಸಿಷನ್,
followed by cell body comes in the second position, nucleus comes in third position, and fourth position ಅಲ್ಲಿ axon ಇರುತ್ತೆ, and last position ಅಲ್ಲಿ nerve ending ಇರುತ್ತೆ. You must know how to arrange the different parts of the neuron when they give in the multiple choice, or sometimes they can also give in the 1 mark or 2 mark question. Okay, so ನಿಮಗೆ parts label ಮಾಡಕ್ ಬರಬೇಕು, diagram ಬರಬೇಕು. So ಇದು first. Next ಈಗ ನ್ಯೂರಾನ್ ಅಂತ ಹೇಳಿದಾಗ there are different parts of neuron: dendrite, cell body, nucleus, axon, nerve ending. Neuron ಅಂತ ಹೇಳಿದಾಗ what are the different functions you write with respect to the parts? ಇದು ನಿಮ್ಗೆ ಗೊತ್ತಿರಬೇಕು. ತುಂಬಾನೇ ಸಿಂಪಲ್, ತುಂಬಾ ಇಂಪಾರ್ಟೆಂಟ್ ಕೂಡ. ನೋಡಿ, ಈಗ ಡೆಂಡ್ರೈಟ್ ಅಂದ್ರೆ ಏನ್ ಮಾಡುತ್ತೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಡೆಂಡ್ರೈಟ್? ದಿಸ್ ಡೆಂಡ್ರೈಟ್ is actually it receives the information, acquires information ಅಂತ ಇಲ್ಲಿ ಮೆನ್ಷನ್ ಮಾಡಿದೀನಿ. ಅಂದ್ರೆ ಏನು, ಇಟ್ ರಿಸೀವ್ಸ್ ದ ಇನ್ಫಾರ್ಮೇಶನ್ ಫ್ರಮ್ ದ ಎನ್ವಿರಾನ್ಮೆಂಟ್. ಸೊ ನಮ್ಮ ಸುತ್ತಮುತ್ತ ಆಗ್ತಿರುವಂತ ಎಲ್ಲ ಆಕ್ಟಿವಿಟೀಸ್ ನ ಇನ್ಫಾರ್ಮೇಶನ್ ನ ನಮ್ಮ ಬಾಡಿ ಒಳಗಡೆ ಎಂಟ್ರಿ ಮಾಡಕ್ಕೆ ಒಂದು ಪಾಯಿಂಟ್ ಬೇಕು. ಆ ಪಾಯಿಂಟ್ ಏನಾಗಿರುತ್ತೆ, ರಿಸೆಪ್ಟರ್ ಆಗಿರುತ್ತೆ. ರಿಸೆಪ್ಟರ್ ನಿಂದ ಏನಾಗುತ್ತೆ, ಈ ಇನ್ಫಾರ್ಮೇಶನ್ ಅನ್ನೋದು ನಮ್ಮ ಬಾಡಿಯ ಸೆಲ್ ಅಲ್ಲಿ, ಯಾವ ಸೆಲ್ ಅಲ್ಲಿ, ನರ್ವ್ ಸೆಲ್ ಅಲ್ಲಿ ಫಸ್ಟ್ ಎಂಟರ್ ಆಗುವಂತದ್ದು. ಇಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಡೆಂಡ್ರೈಟ್ಸ್. ಸೊ ಡೆಂಡ್ರೈಟ್ ಏನ್ ಮಾಡುತ್ತೆ, ಇಟ್ ರಿಸೀವ್ಸ್ ದ ಇನ್ಫಾರ್ಮೇಶನ್. ಇದು ನಿಮಗೆ ಗೊತ್ತಿರಬೇಕು. ಡೆಂಡ್ರೈಟ್ಸ್ ಇಟ್ ರಿಸೀವ್ಸ್ ದ ಇನ್ಫಾರ್ಮೇಶನ್. ಓಕೆ, ಇದಾದ ನಂತರ ನಮ್ಗಿರುವಂತದ್ದು ಸೆಲ್ ಬಾಡಿ. ಸೆಲ್ ಬಾಡಿ ಏನ್ ಮಾಡುತ್ತೆ, ರಿಸೀವ್ ಆದಂತ ಇನ್ಫಾರ್ಮೇಶನ್ ಅನ್ನ, ಸೊ ಇಟ್ ಕ್ಯಾರೀಸ್, ಇಟ್ ಅಕ್ವೈರ್ಸ್ ದ ಇನ್ಫಾರ್ಮೇಶನ್, ಟ್ರಾವೆಲ್ಸ್ ಆಸ್ ಅನ್ ಎಲೆಕ್ಟ್ರಿಕಲ್ ಇಂಪಲ್ಸ್. ಏನಾಗುತ್ತೆ, ಇನ್ಫಾರ್ಮೇಶನ್ ಇಲ್ಲಿ ಏನ್ ರೀಚ್ ಆಗಿರುತ್ತೆ ಡೆಂಡ್ರೈಟ್ ಹತ್ರ, ಆ ಇನ್ಫಾರ್ಮೇಶನ್ ಅನ್ನ ಸೆಲ್ ನ ಬಾಡಿ ಒಳಗಡೆ ಏನಾಗುತ್ತೆ, ಕ್ಯಾರಿ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸ್. ಇದು ತುಂಬಾನೇ ಇಂಪಾರ್ಟೆಂಟು. ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕ್ಯಾರಿ ಮಾಡುತ್ತೆ. ಯಾಕೆ ಮ್ಯಾಮ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಅಂತ ಹೇಳೋದಾದ್ರೆ, ಸಿ ಮೆಸೇಜಸ್ ಹ್ಯಾಸ್ ಟು ರೀಚ್ ವೆರಿ ಫಾಸ್ಟ್ಲಿ. ಮೆಸೇಜಸ್ ತುಂಬಾನೇ ಫಾಸ್ಟ್ ಆಗಿ ರೀಚ್ ಆಗಬೇಕು ಎಲ್ಲಾ ಸೆಲ್ಸ್ ಅಲ್ಲೂ ಕೂಡ. ಸೊ ಹೆನ್ಸ್ ಇಟ್ ವಿಲ್ ರೀಚ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರೋಕೆಮಿಕಲ್, ಎಲೆಕ್ಟ್ರೋ ಅಂದ್ರೆ ಏನಾಗುತ್ತೆ, ಸೊ ಎಲೆಕ್ಟ್ರೋ ಅಂದ್ರೆ ಎಲೆಕ್ಟ್ರಿಕಲ್, ಓಕೆ, ಕೆಮಿಕಲ್, ಸೊ ಎಲೆಕ್ಟ್ರೋಕೆಮಿಕಲ್ ಅಂದ್ರೆ ಕೆಮಿಕಲ್ ಇನ್ಫಾರ್ಮೇಶನ್ ಅಂತ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಇನ್ಫಾರ್ಮೇಶನ್ ಆಗುತ್ತೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಟ್ರಾವೆಲ್ ಆಗ್ತಿರುತ್ತೆ. ಈಗ ಬಾಡಿನಲ್ಲಿ ಏನಾಗುತ್ತೆ, ಫ್ರಮ್ ದ ಸೆಲ್ ಬಾಡಿ ಅಗೇನ್ ದ ಇನ್ಫಾರ್ಮೇಶನ್ ಟ್ರಾವೆಲ್ ಟುವರ್ಡ್ಸ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ನ್ಯೂರಾನ್. ಯಾವ್ದು ನೆಕ್ಸ್ಟ್ ಪಾರ್ಟ್? ಆಕ್ಸಾನ್. ಆಕ್ಸಾನ್ ಏನಂತ ಕರಿತೀವಿ? ಆಕ್ಸಾನ್ ಇಸ್ ದ ಲಾಂಗೆಸ್ಟ್ ಫೈಬರ್. ಆಕ್ಸಾನ್ ಇಸ್ ದ ಲಾಂಗೆಸ್ಟ್ ಫೈಬರ್ ಆಫ್ ದ ನ್ಯೂರಾನ್. ಓಕೆ, ಈ ಲಾಂಗೆಸ್ಟ್ ಫೈಬರ್ ಆಫ್ ನ್ಯೂರಾನ್ ಅಲ್ಲಿ ಏನಾಗುತ್ತೆ, ಮೆಸೇಜ್ ವಿಲ್ ಟ್ರಾವೆಲ್. ಏನು ಮೆಸೇಜ್ ಅಂದ್ರೆ ಏನು? ಇನ್ಫಾರ್ಮೇಶನ್. ಇಟ್ ವಿಲ್ ಟ್ರಾವೆಲ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಓನ್ಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗುತ್ತೆ. ಫೈನಲಿ ಇಟ್ ರೀಚಸ್ ಟು ದ ನರ್ವ್ ಎಂಡಿಂಗ್. ನರ್ವ್ ಎಂಡಿಂಗ್ ಗೆ ಹೋದಾಗ ಏನಾಗುತ್ತೆ, ದ ಇನ್ಫಾರ್ಮೇಶನ್ ವಿಲ್ ಚೇಂಜ್ ಫ್ರಮ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಟು ದ ಕೆಮಿಕಲ್ ಇಂಪಲ್ಸ್. ಇಲ್ಲಿ ಏನಾಗುತ್ತೆ, ಕೆಮಿಕಲ್ ಇನ್ಫಾರ್ಮೇಶನ್ ಆಗಿ ಚೇಂಜ್ ಆಗುತ್ತೆ. ಸೊ ಆಫ್ಟರ್ ದಿಸ್ ಅಗೇನ್ ಇಮಿಡಿಯೇಟ್ಲಿ ವಿ ಹ್ಯಾವ್ ಅನದರ್ ನ್ಯೂರಾನ್. ಸೊ ದೇರ್ ವಿಲ್ ಬಿ ಅನದರ್ ನ್ಯೂರಾನ್ ಹಿಯರ್. ಸೊ ಈ ತರ ಎಷ್ಟೊಂದು ನ್ಯೂರಾನ್ಗಳು ಏನಾಗುತ್ತೆ, ನೆಟ್ವರ್ಕ್ ನ ಫಾರ್ಮ್ ಮಾಡಿರುತ್ತೆ. ಸೊ ದ ಇನ್ಫಾರ್ಮೇಶನ್ ಫ್ರಮ್ ದಿಸ್ ನ್ಯೂರಾನ್, ದಟ್ ಇಸ್ ನ್ಯೂರಾನ್ ನಂಬರ್ 1, okay, when it is moving towards neuron number 2, ಒಂದು small gap ಇದೆ ಇಲ್ಲಿ. So this gap is actually called as synapse. Synapse ಅಂತ ಹೇಳಿ ಇದನ್ನ ಕರಿತೀವಿ. And ಈ ಗ್ಯಾಪ್ ಅಲ್ಲಿ ಏನಾಗುತ್ತೆ, information will convert from the electrical impulse into chemical impulse. So we call it as electrochemical impulse. ಅದಕ್ಕೆ electrochemical impulse ಅಂತ ಕರಿತೀವಿ. ಸೊ ನಿಮ್ಗೆ ಜಸ್ಟ್ ಫಂಕ್ಷನ್ ಹೇಳ್ಕೊಟ್ರೆ ಆಗಲ್ಲ. ಫಂಕ್ಷನ್ ಅಲ್ಲಿ ನಾನು ಯಾಕೆ ಬರಿತಾ ಇದ್ದೀನಿ ಈ ಫಂಕ್ಷನ್ ಅಂತ ಕೂಡ ನಿಮ್ಗೆ ಕ್ಲಾರಿಟಿ ಇರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್. ಸೊ ಯಾರೆಲ್ಲ ಈ ಚಾನೆಲ್ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್, ಎಸ್ಪೆಷಲಿ ಸೈನ್ಸ್ ಅಲ್ಲಿ ಸ್ಕೋರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಓಕೆ, ರೈಟ್. ಸೊ ಐ ರಿಪೀಟ್ ಒನ್ಸ್ ಅಗೇನ್. ಸೊ ಇನ್ಫಾರ್ಮೇಶನ್ ಹೇಗೆ ಟ್ರಾವೆಲ್ ಆಗ್ತಾ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಏನಾಗ್ತಾ ಇದೆ, information from the dendrites, it is received in the form, it is received to the dendrite. Dendrite in the ಏನಾಗುತ್ತೆ, information is acquiring towards the cell body. Cell body carries the information in the form of electrical impulse towards the axon. Axon also carries the information in the form of
electrical impulse, and then ಏನ್ ಮಾಡುತ್ತೆ, electrical impulse is moving towards the nerve ending. Here ಏನಾಗುತ್ತೆ, impulse will change from electrical impulse to chemical impulse in the small gap which is present called synapse. Synapse ಇಂದ ಮತ್ತೆ ಇಲ್ಲಿ ಇನ್ನೊಂದು ಡೆಂಡ್ರೈಟ್ ಹತ್ರ ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ಇನ್ಫಾರ್ಮೇಶನ್ ಅಗೇನ್ ಚೇಂಜಸ್ ಫ್ರಮ್ ಕೆಮಿಕಲ್ ಟು ಎಲೆಕ್ಟ್ರಿಕಲ್. ಸೊ ಈ ರೀತಿ ಇನ್ಫಾರ್ಮೇಶನ್ ಚೇಂಜ್ ಆಗುತ್ತೆ. ಸೊ ಗೈಸ್, ಯಾರೆಲ್ಲ ಈ ಕ್ಲಾಸ್ ಅಲ್ಲಿ ಇದ್ದೀರಾ, ಐ ಹೋಪ್ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್, ಪ್ಲೀಸ್ ಸೇ ಎಸ್ ಇನ್ ದ ಚಾಟ್ ಬಾಕ್ಸ್. ಸೊ ಎಸ್ ಅಂತ ಟೈಪ್ ಮಾಡಿ, ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಎಲ್ಲ ಕಾನ್ಸೆಪ್ಟ್ ಇಲ್ಲಿದೆ. ಸೊ ನಾನು ಡೈಲಿ ಬೇಸಿಸ್ ಅಲ್ಲಿ ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಕಾನ್ಸೆಪ್ಟ್ ಕವರ್ ಮಾಡಿರ್ತೀನಿ, ಸೇಮ್ ನೋಟ್ಸ್ ನಾನು ನಿಮ್ಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಜಾಯಿನ್ ಟು ಮೈ ಟೆಲಿಗ್ರಾಮ್ ಗ್ರೂಪ್. ಸೊ ಯಾವುದೇ ಇನ್ಸ್ಟಾಗ್ರಾಮ್ ಗ್ರೂಪ್ ಇಲ್ಲ ನಂದು, ಇನ್ಸ್ಟಾಗ್ರಾಮ್ ಯಾವುದು ಇಲ್ಲ ನನ್ನ ಹತ್ರ. ಸೊ ಯು ವಾಂಟ್ ಟು ಜಾಯಿನ್ ಫಾರ್ ಟೆಲಿಗ್ರಾಮ್ ಗ್ರೂಪ್ ಫಾರ್ ಎನಿ ಆಫ್ ಯುವರ್ ಕ್ವೈರೀಸ್. ಏನೇ ಡೌಟ್ಸ್ ಇದ್ರು ಕೂಡ ನಿಮ್ಗೆ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಅಂಡ್ ಅವತ್ತವತ್ತು ನೋಟ್ಸ್ ನಾನು ಏನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, I will send in the telegram group. Okay na? Right. So now we are moving to the next important concept, that is reflex action ಮತ್ತೆ reflex arc. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. reflex action ಅಥವಾ reflex arc ಕೇಳ್ತಾರೆ. ಯಾವ್ದಾದ್ರೂ ಕೇಳ್ಬೋದು. reflex action ಅಂದ್ರೆ ಏನು? reflex action ಅಂದ್ರೆ it is a quick, sudden ಅಥವಾ immediate response of the body to a stimulus ಅಂತ ಹೇಳ್ತೀವಿ. ಸ್ಟಿಮ್ಯುಲಸ್ ಅಂದ್ರೆ ಏನು? ಸಿ, ಒಂದು ಎನ್ವಿರಾನ್ಮೆಂಟ್ ಅಲ್ಲಿ, ಅಂದ್ರೆ ಈಗ ನೀವು ನನ್ನ ಕ್ಲಾಸ್ ಕೇಳ್ತಾ ಇದ್ರೆ, ಯು ಆಲ್ ಆರ್ ಲಿಸನಿಂಗ್ ಟು ಮೈ ಕ್ಲಾಸ್. ಇಫ್ ಸಂಬಡಿ ಇಸ್ ಕಾಲಿಂಗ್ ಯು ಫ್ರಮ್ ಡಿಫ್ರೆಂಟ್ ಪ್ಲೇಸ್, ನೀವೇನ್ ಮಾಡ್ತೀರಾ, ಆ ಒಂದು ಸೌಂಡ್ಗೆ ರಿಯಾಕ್ಟ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಎಸ್ ಸ್ಟಿಮ್ಯುಲಸ್. ಅರ್ಥ ಆಗ್ತಿದ್ಯಾ? ಯಾರಾದ್ರೂ ಈಗ ನೀವು ಕ್ಲಾಸ್ ಕೇಳ್ತಾ ಇದ್ದಾಗ ನಿಮ್ಮನ್ನ ಕರೆದ್ರೆ ನೀವೇನ್ ಮಾಡ್ತೀರಾ, ರೆಸ್ಪಾಂಡ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಎಸ್ ಸ್ಟಿಮ್ಯುಲಸ್. ಸೊ ಸ್ಟಿಮ್ಯುಲಸ್ಗೆ ನೀವೇನ್ ರೆಸ್ಪಾಂಡ್ ಮಾಡ್ತೀರಾ, ಅದನ್ನೇ ನಾವು ಆಕ್ಷನ್ ಅಂತ ಹೇಳ್ತೀವಿ. ಬಟ್ ಈ ಒಂದು ಸ್ಟಿಮ್ಯುಲಸ್ ಅಂದ್ರೆ ನೀವು ಮಾಡುವಂತ ಆಕ್ಷನ್ ಏನಾದ್ರೂ ತುಂಬಾ ಫಾಸ್ಟ್ ಆಗಿದ್ರೆ ಅದನ್ನೇ ನಾವು ಹೇಳ್ತೀವಿ ರಿಫ್ಲೆಕ್ಸ್ ಆಕ್ಷನ್. ಓಕೆ, ನಾರ್ಮಲ್ ಸ್ಟಿಮ್ಯುಲಸ್ಗೂ ರಿಫ್ಲೆಕ್ಸ್ ಆಕ್ಷನ್ಗೂ ಡಿಫರೆನ್ಸ್ ಇದೆ. ಓಕೆ, ಸ್ಟಿಮ್ಯುಲಸ್ ಏನಾದ್ರೂ ತುಂಬಾ ಫಾಸ್ಟ್ ಆಗಿ, ಸೇ ಫಾರ್ ಎಕ್ಸಾಂಪಲ್, ನೀವು ಒಂದ್ ವೇಳೆ ಸಪೋಸ್ ಇಫ್ ಯು ಆರ್ ವಾಕಿಂಗ್ ಆನ್ ದ ರೋಡ್, ಸಡನ್ಲಿ ಆ ವೆಹಿಕಲ್ ಕಮ್ ವೆರಿ ಕ್ಲೋಸ್ ಟು ಯು, ನೀವೇನ್ ಮಾಡ್ತೀರಾ, ಇಮಿಡಿಯೇಟ್ ಆಗಿ ಸೈಡ್ಗೆ ಮೂವ್ ಆಗ್ತೀರಾ. ಈ ಪೊಸಿಷನ್ ಎ ಇಂದ ಪೊಸಿಷನ್ ಬಿ ಗೆ ಮೂವ್ ಆಗ್ತೀರಾ. ಅಂದ್ರೆ ಏನಾಗ್ತಿದೆ, so you are showing quick, sudden or immediate action. That means immediate response ಮಾಡ್ತಿದ್ದೀರಾ for what is happening for the vehicle which has come very close to you. ಈಗ ವೆಹಿಕಲ್ ಏನಾಗಿದೆ, ಇಲ್ಲಿ ಸ್ಟಿಮ್ಯುಲಸ್ ಆಗಿದೆ. ಸೊ ನಿಮ್ ಸುತ್ತಮುತ್ತ ಆಗ್ತಿರೋಂಥದ್ದೇ ಸ್ಟಿಮ್ಯುಲಸ್. ಅದಕ್ಕೆ ನೀವು ರೆಸ್ಪಾಂಡ್ ಮಾಡೋದೇ ಆಕ್ಷನ್. ಸೊ ಆ ಆಕ್ಷನ್ ಏನಾದ್ರೂ ಫಾಸ್ಟ್ ಆಗಿದ್ರೆ, ಕ್ವಿಕ್ ಆಗಿದ್ರೆ, ಅದನ್ನ ವಿ ಕಾಲ್ ಇಟ್ ಆಸ್ ರಿಫ್ಲೆಕ್ಸ್ ಆಕ್ಷನ್. ನೋಡಿ, 1 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್, ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು ಅಂತ ಕೇಳ್ತಾರೆ. ರಿಫ್ಲೆಕ್ಸ್ ಆರ್ಕ್ ಬೇಸಿಸ್ ಮೇಲೆ ಕ್ವಶನ್ ಕೇಳ್ತಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್, ಐ ರಿಪೀಟ್. ಸೊ ರಿಫ್ಲೆಕ್ಸ್ ಆರ್ಕ್ ರಿಲೇಟೆಡ್ ಆಗಿ 1 ಮಾರ್ಕ್ ಪ್ರಶ್ನೆಯನ್ನ ಕೇಳ್ತಾರೆ. ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್? ಸಿ, ಈಗ ರಿಫ್ಲೆಕ್ಸ್ ಆಕ್ಷನ್ ಆಯ್ತು ಅಂತ ಹೇಳಿದೆ, ಅಂದ್ರೆ ಇಲ್ಲಿಂದ ಏನ್ ಬಂತು, ವೆಹಿಕಲ್ ಬಂತು. ಸೊ ನೀವು ಇಲ್ಲಿ ಎ ಪೊಸಿಷನ್ ಅಲ್ಲಿ ಇದ್ರಿ. ಸೊ ಈ ವೆಹಿಕಲ್ ಬಂದಿದ್ದಕ್ಕೆ ಏನ್ ಮಾಡಿದ್ರಿ, ನೀವು ಇಲ್ಲಿಂದ ಬಿ ಪೊಸಿಷನ್ಗೆ ಹೋದ್ರಿ ಅಲ್ವಾ. ಸೊ ದಿಸ್ ಈಸ್ ಅನ್ ಆಕ್ಷನ್. ಈ ಆಕ್ಷನ್ ಆಗ್ಬೇಕಂದ್ರೆ ನಿಮ್ಮ ಬಾಡಿನಲ್ಲಿ, ವಿತ್ ಇನ್ ಯುವರ್ ಬಾಡಿ, ದೇರ್ ಶುಡ್ ಬಿ ಸಮ್ ಚೇಂಜಸ್ ದಟ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಆ ಚೇಂಜಸ್ ಅನ್ನೇ ನಾವು ಹೇಳ್ತೀವಿ ಪಾತ್ವೇ, ಪಾತ್, ದಾರಿ. ಓಕೆ, ದ ಪಾತ್ವೇ ಥ್ರೂ ವಿಚ್ ದ ನರ್ವ್ ಇಂಪಲ್ಸಸ್, ಅಂದ್ರೆ ಯೋರ್ ಹೋಲ್ ಬಾಡಿ ವಿಚ್ ಇಸ್ ರೆಸ್ಪಾಂಡಿಂಗ್ ಫಾರ್ ದ ಆಕ್ಷನ್ is based on, that response is based on the nervous system ಅಂತ ಹೇಳಿ ಕರಿತೀವಿ. What? That response is based on nervous system. So nervous system ನ ಮೇಲೆ ಏನಾಗಿರುತ್ತೆ, ಈ ಒಂದು ರೆಸ್ಪಾನ್ಸ್ ಆಗಿರುತ್ತೆ. ಓಕೆ, ಸೊ ದಟ್ ನರ್ವಸ್ ಸಿಸ್ಟಮ್ ಇಸ್ ಶೋಯಿಂಗ್ ಆಲ್ ದೀಸ್ ರೆಸ್ಪಾನ್ಸಸ್ ಅಂತ ಹೇಳ್ತೀನಿ. ಸೊ ನರ್ವಸ್ ಸಿಸ್ಟಮ್ ಈ ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಇರೋದ್ರಿಂದ ವಿ ಕಾಲ್ ದಟ್ ನರ್ವಸ್ ಸಿಸ್ಟಮ್ ಆಸ್ ದ ಪಾತ್ವೇ ಹಿಯರ್. ಈಗ ಏನ್ ಹೇಳ್ತೀವಿ, ಅದನ್ನ ನಾವು ಪಾತ್ವೇ ಅಂತ ಹೇಳಿ ಕರಿತೀವಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಪಾತ್ವೇ ಅಂತ ಹೇಳಿ ಕರಿತೀವಿ. ಸೊ ದ ಪಾತ್ವೇ ಥ್ರೂ ವಿಚ್, what is happening, nerve impulses are responding for an action. That pathway is called as reflex arc. ಅರ್ಥ ಆಯ್ತು ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್. ರಿಫ್ಲೆಕ್ಸ್ ಆರ್ಕ್ ಗು ರಿಫ್ಲೆಕ್ಸ್ ಆಕ್ಷನ್ ಗು ಡಿಫರೆನ್ಸ್ ಇದೆ. ಓಕೆ, ಆರ್ಕ್ ಇಸ್ ದ ಪಾತ್ವೇ ಇನ್ವಾಲ್ವ್ಡ್ ಇನ್ ರಿಫ್ಲೆಕ್ಸ್ ಆಕ್ಷನ್ ಅಷ್ಟೇ. ಓಕೆ, ವೆರಿ ಇಂಪಾರ್ಟೆಂಟ್.
ಐ ರಿಪೀಟ್ ಒನ್ಸ್ ಅಗೇನ್, ನೀವು ಎರಡರ ಮಧ್ಯೆ ಡಿಫರೆನ್ಸ್ ತಿಳ್ಕೊಳ್ಳಿ. ಪಾತ್ವೇನೇ ಬೇರೆ, ಆಕ್ಷನ್ನೇ ಬೇರೆ. ಸೊ ರಿಫ್ಲೆಕ್ಸ್ ಆರ್ಕ್ ಇಸ್ ದ ಪಾತ್ವೇ ಇನ್ವಾಲ್ವ್ಡ್ ಇನ್ ವಾಟ್ ಆಕ್ಷನ್? ರಿಫ್ಲೆಕ್ಸ್ ಆಕ್ಷನ್. ವೆರಿ ಸಿಂಪಲ್ 1 mark question. Let us now understand how exactly this pathway help in understanding the reflex action. Reflex action ಗೆ ಯಾವ ರೀತಿ ಇದೆ ಹೆಲ್ಪ್ ಮಾಡುತ್ತೆ? ಸಿ ಗೈಸ್, ಇಲ್ಲಿ ಅಪ್ಲಿಕೇಶನ್ ಕೇಳ್ತಾರೆ. ವೆರಿ ವೆರಿ ಕೇರ್ಫುಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ದೇ ವಿಲ್ ಆಸ್ಕ್ ಯು ದ ಅಪ್ಲಿಕೇಶನ್ ಹಿಯರ್. ಓಕೆ, ಸೊ ಕೇಳಿ. ಏನಂದ್ರೆ ಒಂದು ಸಿಚುಯೇಷನ್ ಕೊಡ್ತಾರೆ, ಸಿಚುಯೇಷನ್ ಕೊಟ್ಬಿಟ್ಟು ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಹಿಯರ್ ಅಂತ ಕೊಡ್ತಾರೆ. ಒಂದು ಸಿಚುಯೇಷನ್ ಇಲ್ಲಿ ನಾವು ತಗೊಳ್ಳೋಣ. ವಿಡ್ರಾವಲ್ ಆಫ್ ಹ್ಯಾಂಡ್ ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ಸಮ್ ಹೀಟ್. ನೋಡಿ ಏನಾಗಿರುತ್ತೆ, ಸೇ ಫಾರ್ ಎಕ್ಸಾಂಪಲ್, ಸೊ ಯು ಆರ್ ಪರ್ಫಾರ್ಮಿಂಗ್ ಸಮ್ ವರ್ಕ್ ಇನ್ ದ ಕಿಚನ್. ಸೊ ಏನೋ ಕೆಲಸ ಮಾಡ್ತಿರ್ತೀರ ಕಿಚನ್ ಅಲ್ಲಿ. ಸೊ ಕೆಲಸ ಮಾಡ್ಬೇಕಾದ್ರೆ ಏನಾಗುತ್ತೆ, ಬೈ ಮಿಸ್ಟೇಕ್ ಯೋರ್ ಹ್ಯಾಂಡ್ ಹ್ಯಾಸ್ ಟಚ್ ಟು ಸಮ್ ಹಾಟ್ ಸಬ್ಸ್ಟೆನ್ಸ್. ಯಾವುದೋ ಒಂದು ಹಾಟ್ ಸಬ್ಸ್ಟೆನ್ಸ್ ಏನಾಗಿದೆ, ನಿಮ್ಮ ಹ್ಯಾಂಡ್ ಕಾಂಟ್ಯಾಕ್ಟ್ ಗೆ ಬಂದ್ಬಿಡ್ತು. ಸೊ ಈ ಹಾಟ್ ಸಬ್ಸ್ಟೆನ್ಸ್ ಅನ್ನೋದು ಏನಾಗಿರುತ್ತೆ, ಇಲ್ಲಿ ನಿಮ್ಗೆ ಸ್ಟಿಮ್ಯುಲಸ್ ಆಗಿರುತ್ತೆ. ಅರ್ಥ ಆಯ್ತಾ? ಆ ಸ್ಟಿಮ್ಯುಲಸ್ ಏನಾಗಿದೆ, ನಿಮ್ಗೆ ಈಗ ಹಾಟ್ ಸಬ್ಸ್ಟೆನ್ಸ್ ನೀವು ಟಚ್ ಮಾಡಿದ ತಕ್ಷಣ ಏನ್ ಮಾಡ್ತೀರಾ? ಇಮಿಡಿಯೇಟ್ಲಿ ಡೆಫಿನೆಟ್ಲಿ ಯು ವಿಲ್ ರಿಯಾಕ್ಟ್. ಎಲ್ಲರೂ ಅಷ್ಟೇ, ಅದು ಹಾಟ್ ಆದ್ರೂ ಆಗಿರ್ಬೋದು, ಕೋಲ್ಡ್ ಆದ್ರೂ ಆಗಿರ್ಬೋದು, ಡೆಫಿನೆಟ್ಲಿ ನೀವು ರಿಯಾಕ್ಟ್ ಮಾಡ್ತೀರಾ. ಸೊ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಎಕ್ಸಾಕ್ಟ್ಲಿ ಏನಾಗುತ್ತೆ, ಇಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ಏನಿರುತ್ತೆ, ದೇರ್ ಈಸ್ ರಿಸೆಪ್ಟರ್. ನಿಮ್ಮ ಹೋಲ್ ಬಾಡಿನಲ್ಲಿ ಏನಂದ್ರೆ ರಿಸೆಪ್ಟರ್ ಇರುತ್ತೆ. ಹೋಲ್ ಸ್ಕಿನ್ ಅಲ್ಲಿ ರಿಸೆಪ್ಟರ್ ಇರುತ್ತೆ. ವಾಟ್ ಕೈಂಡ್ ಆಫ್ ರಿಸೆಪ್ಟರ್? ಥರ್ಮೋ ರಿಸೆಪ್ಟರ್ ಅಂತ ಹೇಳ್ತೀವಿ. ಥರ್ಮೋ ರಿಸೆಪ್ಟರ್. ಥರ್ಮೋ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಹೀಟ್. ರಿಸೆಪ್ಟರ್ ಇರುತ್ತೆ. ಈ ರಿಸೆಪ್ಟರ್ ಏನ್ ಮಾಡುತ್ತೆ, ಇಟ್ ರಿಸೀವ್ಸ್ ದ ಇನ್ಫಾರ್ಮೇಶನ್. ಏನಿದೆ ಇನ್ಫಾರ್ಮೇಶನ್? ಇನ್ಫಾರ್ಮೇಶನ್ ಇಸ್ ಹಾಟ್ನೆಸ್. ರಿಸೆಪ್ಟರ್ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ಅನ್ನ ನಿಮ್ಮ ಒಂದು ಬಾಡಿಯಲ್ಲಿರುವಂತ ನರ್ವ್ ಸೆಲ್ಗೆ ಕಳಿಸುತ್ತೆ. ಎಲ್ಲಿಗೆ ಕಳಿಸುತ್ತೆ? ನಿಮ್ಮ ಬಾಡಿಯಲ್ಲಿರುವಂತ ನರ್ವ್ ಸೆಲ್ಗೆ ಕಳಿಸುತ್ತೆ. ಸೊ ನರ್ವ್ ಸೆಲ್ ನ ಯಾವ ಪಾರ್ಟ್ಗೆ? ನರ್ವ್ ಸೆಲ್ ಅಂತ ಹೇಳ್ದೆ ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ದೆ, ನರ್ವ್ ಸೆಲ್ ದರ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲ. ನರ್ವ್ ಸೆಲ್ ನಲ್ಲಿ ಎಷ್ಟೊಂದು ಪಾರ್ಟ್ ಇದೆ. ಜಸ್ಟ್ ರಫ್ ಆಗಿ ಬರೀತಾ ಇದೀನಿ ನಾನಿಲ್ಲಿ. ನರ್ವ್ ಸೆಲ್ ನಲ್ಲಿ ಎಲ್ಲಿಗೆ ಹೋಗುತ್ತೆ? ಸಿ ಇಟ್ ವಿಲ್ ರೀಚ್ ಟು, ಐ ರಿಪೀಟ್ ಒನ್ಸ್ ಅಗೇನ್, ರಿಸೆಪ್ಟರ್ ಗೆ ಫಸ್ಟ್ ರೀಚ್ ಆಗುತ್ತೆ. ರಿಸೆಪ್ಟರ್ ಏನ್ ಮಾಡುತ್ತೆ, ಇಟ್ ವಿಲ್ ಸೆಂಡ್ ದ ಇನ್ಫಾರ್ಮೇಶನ್ ಇನ್ಸೈಡ್ ದ ಬಾಡಿ ವಿತ್ ದ ಹೆಲ್ಪ್ ಆಫ್ ಅ ಟೈಪ್ ಆಫ್ ನ್ಯೂರಾನ್ ಕಾಲ್ಡ್ ಆಸ್ ಸೆನ್ಸರಿ ನ್ಯೂರಾನ್. ಸಿ ಸೆನ್ಸರಿ ನ್ಯೂರಾನ್ ನ ಮುಖಾಂತರ information get traveled. I repeat, the information travel with the help of sensory neuron. I repeat, the information travel with the help of sensory neuron. ಇದನ್ನೇ ಎಕ್ಸಾಮ್ ಅಲ್ಲಿ ನಿಮ್ಗೆ ಇನ್ನೊಂದು ಏನೋ ಸಿಚುಯೇಷನ್ ಕೊಟ್ಟರು ಕೂಡ ಆನ್ಸರ್ ಸೇಮ್ ಇರುತ್ತೆ ಡಿಯರ್ ಸ್ಟೂಡೆಂಟ್. ಯಾವುದೇ ರೀತಿ ಚೇಂಜಸ್ ಇರಲ್ಲ. ಆನ್ಸರ್ ರಿಮೈನ್ಸ್ ದ ಸೇಮ್. ಯು ನೀಡ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್, ಆನ್ಸರ್ ರಿಮೈನ್ಸ್ ದ ಸೇಮ್. ಅರ್ಥ ಆಗ್ತಿದ್ಯಾ? there is no changes. The information from the receptor is what here? Receptor is your skin. Okay, receptor in the ಎಲ್ಲಿಗೆ ಹೋಗುತ್ತೆ? inside the nerve cell. What is that nerve cell which carrying the information? It is the sensory nerve cell, or you can also call it as sensory neuron. What is it called as? It is called as sensory nerve cell, or you can also call it as sensory neuron. ತುಂಬಾನೇ ಇಂಪಾರ್ಟೆಂಟ್, ಇದನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. sensory nerve cell, or it is also called as sensory neuron. ಓಕೆ, ಈಗ ಸೆನ್ಸರಿ ನ್ಯೂರಾನ್ ಇಂದ ಎಲ್ಲಿಗೆ ರೀಚ್ ಆಗುತ್ತೆ, ವೇರ್ ಎಕ್ಸಾಕ್ಟ್ಲಿ ಇಟ್ ರೀಚ್ ಅನ್ನೋದು ಗೊತ್ತಿರ್ಬೇಕು. ಸೆನ್ಸರಿ ನರ್ವ್ ಸೆಲ್ ಇಂದ ನೆಕ್ಸ್ಟ್ ಹೋಗುವಂತದ್ದು. ಓಕೆ, ಸೆನ್ಸರಿ ನರ್ವ್ ಸೆಲ್ ಇಂದ ಇನ್ಫಾರ್ಮೇಶನ್ ವಿಲ್ ರೀಚ್ ನೆಕ್ಸ್ಟ್ ಟು ದ ಸ್ಪೈನಲ್ ಕಾರ್ಡ್. ದಿ ಸ್ಪೈನಲ್ ಕಾರ್ಡ್ ಇಸ್ ದ ಒನ್ ಥಿಂಗ್. ನೋಡಿ, ರಿಫ್ಲೆಕ್ಸ್ ಆಕ್ಷನ್ ಡಸ್ ನಾಟ್ ಎಂಟರ್ ಟು ಯುವರ್ ಬ್ರೈನ್. ದಟ್ ಮೀನ್ಸ್ ಆ ಟೈಮ್ ಅಲ್ಲಿ ನಿಮ್ಮ ಬ್ರೈನ್ ರೆಸ್ಪಾಂಡ್ ಮಾಡಲ್ಲ. ರಿಫ್ಲೆಕ್ಸ್ ಆಕ್ಷನ್ ಡಸ್ ನಾಟ್ ಎಂಟರ್ ಟು ಯುವರ್ ಬ್ರೈನ್. ಐ ರಿಪೀಟ್, ಏನಾಗುತ್ತೆ, ಇನ್ಫಾರ್ಮೇಶನ್ ಫ್ರಮ್ ದ ಸೆನ್ಸರಿ ನ್ಯೂರಾನ್ ವಿಲ್ ಟ್ರಾವೆಲ್ ಟುವರ್ಡ್ಸ್ ದ ಸ್ಪೈನಲ್ ಕಾರ್ಡ್. ಯಾಕೆಂದ್ರೆ ಆಲ್ ದ ರಿಫ್ಲೆಕ್ಸ್ ಆಕ್ಷನ್ಸ್ is taken care by the spinal cord. Okay, so spinal cord ಅಲ್ಲಿ ಏನಿರುತ್ತೆ, spinal cord contain relay neuron, ಅಥವಾ we can also call this as association neuron. relay neuron ಅಂತ ಹೇಳ್ಬೋದು, ಅಥವಾ association neuron ಅಂತ ಕೂಡ ಹೇಳ್ಬೋದು. ಸೊ ಏನ್ ಇನ್ಫಾರ್ಮೇಶನ್ ಬಂದಿದೆ ಸೆನ್ಸರಿ ನ್ಯೂರಾನ್ ಮುಖಾಂತರ, ಇಟ್ ವಿಲ್ ಗೆಟ್ ಪ್ರೋಸೆಸ್ಡ್ ಹಿಯರ್. ಎಲ್ಲಿ ಪ್ರೋಸೆಸ್ ಆಗುತ್ತೆ? ರಿಲೇ ನ್ಯೂರಾನ್ ಅಲ್ಲಿ ಪ್ರೋಸೆಸ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ರಿಲೇ ನ್ಯೂರಾನ್ ಅಲ್ಲಿ ಪ್ರೋಸೆಸ್ ಆಗುತ್ತೆ. ಸೊ ಪ್ರೋಸೆಸ್ ಆದಂತ ಈ ಇನ್ಫಾರ್ಮೇಶನ್ ಫ್ರಮ್ ದ ಸ್ಪೈನಲ್ ಕಾರ್ಡ್, ಇಟ್ ವಿಲ್ ಟ್ರಾವೆಲ್ ಟುವರ್ಡ್ಸ್ ಯುವರ್ ಸ್ಕಿನ್ ವಿತ್ ದ ಹೆಲ್ಪ್ ಆಫ್ ಎ ನ್ಯೂರಾನ್ ಕಾಲ್ಡ್ ಆಸ್ ಮೋಟಾರ್ ನ್ಯೂರಾನ್. ಮೋಟಾರ್ ನ್ಯೂರಾನ್ ನ ಮುಖಾಂತರ ಏನಾಗುತ್ತೆ, ಇನ್ಫಾರ್ಮೇಶನ್ ವಿಲ್ ಟ್ರಾವೆಲ್, and from motor neuron, okay, from the motor neuron what is happening,
the information reach to effector organ. Which is the effector organ here? Your hand is the effector organ. Okay, as a result of it ನೀವು ಏನು ಮಾಡ್ತೀರಾ, ರೆಸ್ಪಾಂಡ್ ಮಾಡ್ತೀರಾ. See, someone of you are asking question, ma'am, what is the role of brain in the reflex action? See, in the reflex action, brain receives the information. It will store the information. ಅಂದ್ರೆ ಯು ಆರ್ ಟಚಿಂಗ್ ಎನ್ ಹಾಟ್ ಆಬ್ಜೆಕ್ಟ್ ಅಂದ್ರೆ ಈ ಇನ್ಫಾರ್ಮೇಶನ್ ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಈ ತರ ಆಯ್ತು ಅಂತ. ಬಟ್ ಆ ಮೂಮೆಂಟ್ ಅಲ್ಲಿ ಬ್ರೈನ್ ನಿಮ್ಗೆ ಹೆಲ್ಪ್ ಮಾಡಲ್ಲ, ಬಿಕಾಸ್ ಎನಿಥಿಂಗ್ ದಟ್ ಎಂಟರ್ ಟು ಯುವರ್ ಬ್ರೈನ್ ವಿಲ್ ಟೇಕ್ ಸಮ್ ಟೈಮ್ ಟು ಆನ್ಸರ್. ಬ್ರೈನ್ ಒಳಗಡೆ ಹೋದಂತ ಯಾವುದೇ ಒಂದು ಇನ್ಫಾರ್ಮೇಶನ್ ವಾಪಸ್ ನಿಮ್ಗೆ ಆನ್ಸರ್ ಬೇಕು ಅಂದ್ರೆ ಬ್ರೈನ್ ಹ್ಯಾಸ್ ಟು ಥಿಂಕ್. ಓಕೆ, ಬಟ್ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಯಾವುದೇ ರೀತಿ ಥಿಂಕಿಂಗ್ ಇನ್ವಾಲ್ವ್ ಆಗಲ್ಲ. So that is why brain does not involve in reflex action. Okay, it is that the spinal cord, it is that the spinal cord which is helping you to perform the reflex action. Brain ಅಲ್ಲಿ ಈ ರೀತಿ ಆಯ್ತು ಅಂತ ನಿಮ್ಗೆ ಬ್ರೈನ್ ಅಲ್ಲಿ ಸ್ಟೋರ್ ಆಗುತ್ತೆ, ಆದರೆ brain does not help in reflex action. I hope you are clear with the concept. ಅರ್ಥ ಆಯ್ತು ಅನ್ಕೋತೀನಿ. ಐಶ್ವರ್ಯ was asking this question, right? So we will move for next question. I think children ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಜಸ್ಟ್ ರಿಮೆಂಬರ್, ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ. ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಒಂದು ಆಕ್ಷನ್ ಆಗಿರ್ಬೋದು, ನಾಟ್ ಓನ್ಲಿ ದಿಸ್, ಇಲ್ಲಿವರೆಗೂ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೆ ಇಷ್ಟೇ ಅಂತ ಅಲ್ಲ, ಯಾವುದೇ ಒಂದು ಆಕ್ಷನ್ ಆಗಿರ್ಬೋದು, ಸೇಮ್ ಪ್ರೋಸೆಸ್ಸು ನೆನ್ಪಿಟ್ಕೊಳ್ಳಿ. ಪ್ರೋಸೆಸ್ ಏನಾಗಿರುತ್ತೆ, ಒಂದು ಸ್ಟಿಮ್ಯುಲಸ್, ನಿಮ್ಗೆ ರಿಸೆಪ್ಟರ್ ಇರುತ್ತೆ, ರಿಸೆಪ್ಟರ್ ಸೇಮ್. ರಿಸೆಪ್ಟರ್ ಆದ್ಮೇಲೆ ಸೆನ್ಸರಿ ನ್ಯೂರಾನ್, ಅದಾದ್ಮೇಲೆ ಸ್ಪೈನಲ್ ಕಾರ್ಡ್, ಸ್ಪೈನಲ್ ಕಾರ್ಡ್ ಅಲ್ಲಿ ಏನಿರುತ್ತೆ, ರಿಲೇ ನ್ಯೂರಾನ್ ಇರುತ್ತೆ. ಇನ್ಫಾರ್ಮೇಶನ್ ವಾಪಸ್ಸು ಮೋಟಾರ್ ನ್ಯೂರಾನ್ ಇಂದ ಬರುತ್ತೆ, ಎಲ್ಲಿಗೆ ಬರುತ್ತೆ, ಎಫೆಕ್ಟರ್. ಇಷ್ಟೇ ನೆನ್ಪಿಟ್ಕೊಳ್ರೋ, 3 ಮಾರ್ಕ್ಸ್ ಬರುತ್ತೆ ನಿಮ್ಗೆ. 2 to 3 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ 2 to 3 ಮಾರ್ಕ್ ಕಾನ್ಸೆಪ್ಟ್ ಇದು ನಿಮ್ಗೆ. ಸೊ ಒಂದು ಸಿಚುಯೇಷನ್ ಕೊಟ್ಟು ನಿಮ್ಗೆ ಅಲ್ಲಿ ಈ ಕ್ವಶನ್ ನ ಕೇಳ್ತಾರೆ, ರೈಟ್? ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ನಿಮ್ಗೆ ಇನ್ನು ಈ ಒಂದು ಕಾನ್ಸೆಪ್ಟ್ ನಾನು ನೆಕ್ಸ್ಟ್ ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಆಲ್ಸೋ ಬೇಸ್ಡ್ ಆನ್ the in reflex action or non reflex actions. ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ಇಲ್ಲೂ ಕೂಡ ನಿಮ್ಗೆ ಅಪ್ಲಿಕೇಶನ್ ಕ್ವಶನ್ ಕೇಳಿದರೆ ನೀವು ತಿಳ್ಕೊಳ್ಬೇಕು. ಒಂದು ಸಿಚುಯೇಷನ್ ಕೊಟ್ಟು ಇದು ಯಾವ ಆಕ್ಷನ್, ಯಾವ ರೆಸ್ಪಾನ್ಸ್ ಅಂತ ಕೇಳ್ತಾರೆ. ನಮ್ಗೆ ರೆಸ್ಪಾನ್ಸಸ್ ಅಂತ ಹೇಳಿದಾಗ ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ರೆಸ್ಪಾನ್ಸ್. ಒಂದು ವಾಲಂಟರಿ, ಇನ್ನೊಂದು ಇನ್ವಾಲಂಟರಿ, ಇನ್ನೊಂದು ರಿಫ್ಲೆಕ್ಸ್ ಆಕ್ಷನ್. ವಾಲಂಟರಿ ತುಂಬಾ ಸಿಂಪಲ್ ಕಂಡ್ರೋ, ಸೈನ್ಸ್ ತುಂಬಾನೇ ಸಿಂಪಲ್, ನಿಜವಾಗ್ಲೂ ಹೇಳ್ತೀನಿ. ಈ ವಾಲಂಟರಿ ಅಂದ್ರೆ ಏನು, ಯಾವುದೇ ಆಕ್ಷನ್ ನೀವೇ ಮಾಡ್ತೀರಾ. ದ ಆಕ್ಷನ್ ವಿಚ್ ಇಸ್ ಅಂಡರ್ ಯುವರ್ ಕಂಟ್ರೋಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಲೆಟ್ಸ್ ಆಲ್ ಯುವರ್ ಫ್ರೆಂಡ್ಸ್ ಗೆಟ್ ಬೆನಿಫಿಟ್ ಔಟ್ ಆಫ್ ದಿಸ್. ಓಕೆ, ಸೊ ವಾಲಂಟರಿ ಆಕ್ಷನ್ ಅಂದ್ರೆ ಯಾವ ಒಂದು ಆಕ್ಷನ್ ಇಟ್ ಇಸ್ ಬಿನ್ ಪರ್ಫಾರ್ಮ್ಡ್ ಬೈ ಯು. ಸೊ ಹೌ ಕ್ಯಾನ್ ಯು ರೈಟ್ ವಾಲಂಟರಿ ಆಕ್ಷನ್? ದಿ ವಾಲಂಟರಿ ಆಕ್ಷನ್ ಅಂದ್ರೆ ದ ಆಕ್ಷನ್ which is under your control. Okay, action which is under your control anta heltivi. Action which is under our control. So anything which is under control is controlled by whom? It is controlled by forebrain. Okay, forebrain control ಮಾಡುತ್ತೆ. I repeat once again, the action which is under our control is called as voluntary action. So what is involuntary action? The action which is not under our control ashtene. Action which is not under our control. So not under our control anta ಹೇಳಿದಾಗ ಏನಾಗುತ್ತೆ, this is controlled by our mid and also the hind brain. It is not under our control anta ಹೇಳಿ ಕರಿತೀವಿ. So very important situation based question ಅನ್ನ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಈ ಸೆಗ್ಮೆಂಟ್ ಅಲ್ಲಿ you need to be very careful in understanding this concept. Okay, voluntary is controlled by forebrain, involuntary actions are controlled by mid brain as well as hind brain. Example like heartbeat you cannot control, vomiting you cannot control, respiration it is not under your control. All these involuntary actions are controlled by mid and hind brain. Clear ಆಯ್ತಲ್ವಾ? So very important, action based ಮೇಲೆ application question ಕೇಳಿದಾನೆ already public exam ಅಲ್ಲಿ. You need to focus on this. Okay, anything which is under your control is voluntary, anything which is not under your control is involuntary. Anything which is under your control is controlled by forebrain. Anything which is not under your control is controlled by midbrain and also the hind brain anta heltini. I hope you are clear with this. Okay, right.
ಸೊ ನೆಕ್ಸ್ಟ್ ಬಂದು ಥರ್ಡ್ ಆಕ್ಷನ್ ಇಸ್ ರಿಫ್ಲೆಕ್ಸ್ ಆಕ್ಷನ್. ಈಗ ತಾನೇ ಹೇಳ್ದೆ, ಸಿ ಆಲ್ ದ ರಿಫ್ಲೆಕ್ಸ್ ಆಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ದ ಸ್ಪೈನಲ್ ಕಾರ್ಡ್. Okay, why? Because anything which has to be coming out of your brain, if the response have to come out of your brain needs some time, but during reflex action there is no time. So that is the reason spinal cord is the one which is helping you to perform the reflex actions. I hope nimge idu artha agide ankotini. Artha agide, please comment yes or say yes in the chat section. We'll move for next concept. ನಾನಿಲ್ಲಿ ಫೋಕಸ್ ಏನ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕಾನ್ಸೆಪ್ಟ್ ನಾನು ಮಾಡ್ತಾ ಇರೋದು. ಆಲ್ ದ ಕಾನ್ಸೆಪ್ಟ್ ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾನೇನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಿಮ್ಗೆ 100% ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಹೇಳ್ತಾರೆ ವಾಟ್ ಇಸ್ ದ ನೀಡ್ ಆಫ್ ರಿಫ್ಲೆಕ್ಸ್ ಆಕ್ಷನ್. ರಿಫ್ಲೆಕ್ಸ್ ಆಕ್ಷನ್ ಯಾಕೆ ಬೇಕು? ಸೊ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ. ಸೊ ವೈ ರಿಫ್ಲೆಕ್ಸ್ ಆಕ್ಷನ್ಸ್ ಆರ್ ನೀಡೆಡ್ ವೆನ್ ವಿ ಹ್ಯಾವ್ ವಾಲಂಟರಿ ಅಂಡ್ ಇನ್ವಾಲಂಟರಿ ಆಕ್ಷನ್. ನಮ್ಗೆ ವಾಲಂಟರಿ ಆಕ್ಷನ್ ಮಾಡೋನು ಒಂದು ಕೆಪಬಿಲಿಟಿ ಇದೆ, ಅಂಡ್ ಇನ್ವಾಲಂಟರಿ ಆಕ್ಷನ್ ಮಾಡೋ ಕೆಪಬಿಲಿಟಿ ಕೂಡ ಇದೆ. ದೆನ್ ಯಾಕೆ ನಮಗೆ ರಿಫ್ಲೆಕ್ಸ್ ಆಕ್ಷನ್ ಬೇಕು? ಜಸ್ಟ್ ಇಮ್ಯಾಜಿನ್, ಜಸ್ಟ್ ಥಿಂಕ್ ಮಾಡಿ. ಒಂದ್ ವೇಳೆ ನೀವು, ನಾನು ಆಗ್ಲೇ ಹೇಳಿದ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ಒಂದ್ ವೇಳೆ ನೀವೇನಾದ್ರೂ ಆನ್ ದ ವೇ ಬರ್ತಾ ಇದ್ದೀರಾ ರೋಡ್ ಅಲ್ಲಿ, ಸಡನ್ಲಿ ನಿಮ್ಗೆ ಏನಾದ್ರೂ ವೆರಿ ಕ್ಲೋಸ್ಲಿ ಒಂದು ವೆಹಿಕಲ್ ಬರ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೋದು? You can have you have a ability to actually move ಆಗೋ ಎಬಿಲಿಟಿ ಇದೆ. ಒಂದ್ ವೇಳೆ ನೀವೇನಾದ್ರೂ ಮೂವ್ ಆಗದೆ ಇದೇ ಪೊಸಿಷನ್ ಅಲ್ಲಿ ವೇಟ್ ಮಾಡ್ತಾ ನಿಮ್ಮ ಬ್ರೈನ್ಗೆ ವೇಟ್ ಮಾಡಿದ್ರೆ ಫಾರ್ ದ ರೆಸ್ಪಾನ್ಸ್ ಟು ಟೇಕ್ ಪ್ಲೇಸ್, ಬೈ ದ ಟೈಮ್ ಏನಾಗುತ್ತೆ, ಆಕ್ಸಿಡೆಂಟ್ ವಿಲ್ ಟೇಕ್ ಪ್ಲೇಸ್, ಆಕ್ಸಿಡೆಂಟ್ ಆಗುತ್ತೆ. ಓಕೆ, ಬಿಕಾಸ್ ಯು ಆರ್ ನಾಟ್ ಇಮಿಡಿಯೇಟ್ಲಿ ರೆಸ್ಪಾಂಡಿಂಗ್. ನೀವು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಒಂದ್ ವೇಳೆ ನೀವು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಏನಾಗುತ್ತೆ, you can at least avoid or at least you can be safe for 50% anta helbodu. That is what actually you need to understand. So for this to happen andre yavudu, to avoid or to be safe, you need to immediately respond. Immediate ಆಗಿ ನೀವು ರೆಸ್ಪಾಂಡ್ ಮಾಡಬೇಕು. ರೆಸ್ಪಾಂಡ್ ಮಾಡ್ಬೇಕಂದ್ರೆ ಏನ್ ಬೇಕು? you need reflex action. ಅರ್ಥ ಆಗ್ತಿದೆ ಅಲ್ವಾ? See, in some situations, like when you are having some dangerous situation, reflex actions are very very important, because in that particular action you're immediately responding, you're quickly responding. As a result of it, you'll be out of the danger anta heltini. So very important, reflex actions are definitely needed, dear students. artha agtidala? So reflex actions yak beku anta keltare exam alli. ವಾಲಂಟ್ರಿ ಇದೆ, ಇನ್ವಾಲಂಟ್ರಿ ಇದೆ. ಯಾಕೆ ರಿಫ್ಲೆಕ್ಸ್ ಬೇಕು? ಡೆಫಿನೆಟ್ಲಿ ರಿಫ್ಲೆಕ್ಸ್ ಬೇಕು. ಯಾಕೆಂದ್ರೆ ಯು ವಾಂಟ್ ಟು ಬಿ ಔಟ್ ಆಫ್ ದ ಡೇಂಜರಸ್ ಸಿಚುಯೇಷನ್ ಬೈ ಇಮಿಡಿಯೇಟ್ಲಿ ರೆಸ್ಪಾಂಡಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ವಿಚ್ ಐ ಆಮ್ ಗಿವಿಂಗ್ ಟು ಯು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಸ್ ಹೌ ಐ ಆಮ್ ಟೀಚಿಂಗ್ ಯು, ಇನ್ ದ ಸೇಮ್ ವೇ ಇಫ್ ಯು ರೈಟ್ ಇನ್ ದ ಎಕ್ಸಾಮಿನೇಷನ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ರೈಟ್. ಸೊ ನೆಕ್ಸ್ಟ್ ಬಂದು ಹ್ಯೂಮನ್ ಬ್ರೈನ್. ಸೊ ಹ್ಯೂಮನ್ ಬ್ರೈನ್ ರಿಲೇಟೆಡ್ ನಿಮ್ಗೆ ಏನಂದ್ರೆ, ಈಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ 4 ಮಾರ್ಕ್ ಕ್ವಶನ್ಗೆ ಐದರ್ ಬ್ರೈನ್ ಆರ್ ಹಾರ್ಟ್ 100% ನಮ್ಮ ಬೋರ್ಡ್ಸ್ ಅಲ್ಲಿ ಕೊಡ್ತಾರೆ. ಐದರ್ ಬ್ರೈನ್ ಆರ್ ಹಾರ್ಟ್. ಸೊ ಬ್ರೈನ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳಲಿಲ್ಲ ಅಂದ್ರೆ ದೇ ವಿಲ್ ಗಿವ್ ಯು ದ ಬ್ರೈನ್ ಡಯಾಗ್ರಾಮ್ ಟು ರೈಟ್. ಸಪೋಸ್ ಬ್ರೈನ್ ಬರೆಯಕ್ ಕೊಡ್ಲಿಲ್ಲ, ಹಾರ್ಟ್ ಬರೆಯಕ್ ಕೊಟ್ಟಿದ್ದಾರೆ ಅಂದ್ರೆ ದೇ ವಿಲ್ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್ ರಿಲೇಟೆಡ್ ಟು ದ ಬ್ರೈನ್. ದಟ್ ಇಸ್ ದ ಒನ್ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ರೈಟ್. ಈಗ ಬ್ರೈನ್ ಅಂತ ಹೇಳಿದಾಗ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. See how brain and spinal cord is protected. See, your brain is protected by a fluid filled balloon. Actually, see two things ಹೇಳಕ್ಕೆ ಇಷ್ಟಪಡ್ತೀನಿ. So suppose if this is your brain is covered by a skull. That means it is a bony box. So it is a hard bony box, we call it as, that is called a skull. Your brain is basically protected by the bony box is called skull. Inside this skull actually many layers are there. There are so many layers. Okay, these layers are actually filled by a fluid called CSF anta heli kariತೀವಿ. ಯಾಕೆ CSF fluid ಇದೆ ಬ್ರೈನ್ ನಲ್ಲಿ, ಬ್ರೈನ್ ನ ಮೇಲೆ ಯಾಕಿದೆ ಅಂತ ಹೇಳಿದ್ರೆ, this CSF fluid is protecting your brain from the shocks. ಏನ್ ಹಾಗಂದ್ರೆ, ಒಂದ್ ವೇಳೆ ನೀವೇನಾದ್ರೂ ಸಡನ್ ಆಗಿ ಬಾಲ್ಗೆ ನಿಮ್ಮ ಒಂದು ಹೆಡ್ ನ ಏನಾಗ್ತಾರೆ ಬೈ ಮಿಸ್ಟೇಕ್ ನೀವು ಜೋರಾಗಿ ತೆಗೆಸ್ಕೊಂಡ್ರೆ ಏನಾಗುತ್ತೆ, ನಿಮ್ ಬ್ರೈನ್ಗೆ ಶಾಕ್ ಆಗಲ್ಲ. ಯಾಕೆ ಶಾಕ್ ಆಗಲ್ಲ ನಿಮ್ ಬ್ರೈನ್ಗೆ? ಇಟ್ ಈಸ್ ಬಿಕಾಸ್ ಆಫ್ ದ CSF. CSF ಏನ್ ಮಾಡುತ್ತೆ, ನಿಮ್ಮ ಬ್ರೈನ್ಗೆ ಹೊರಗಡೆಯಿಂದ ಶಾಕ್ಸ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ.
ಎಕ್ಸ್ಟರ್ನಲ್ ಶಾಕ್ಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಯೋರ್ ಬ್ರೈನ್ ಇಸ್ ಪ್ರಿವೆಂಟೆಡ್ ಫ್ರಮ್ ದ ಎಕ್ಸ್ಟರ್ನಲ್ ಶಾಕ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. Okay, I repeat, so CSF is very important. Okay, so these are the two things that is protecting your brain. I hope you're finding this video useful, children. I request once again those who are watching this video, please share this video with your friends and do watch this video. If you don't have time in the morning, do watch in this video in the evening in the channel. It is available under live section. Okay, but morning ನೀವು watch ಮಾಡೋದ್ರಿಂದ ಏನು benefit ಅಂದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ you can ask and thereby I will reply for your questions. Okay, right. So recorded sessions available. Chandana is asking this question. The same video is available in the video under live category, but you have watched whenever you want. Okay, right. So next nodi, spinal cord. See, one more thing I repeat, spinal cord. So how is your spinal cord protected? Spinal cord is protected or enclosed by the vertebral column. See, ಈಗ brain ಅಂತ ಹೇಳಿದ್ರೆ brain ನ ಕೆಳಗಡೆ ನಮ್ಗೆ ಏನಿದೆ, this is called as, ಇಲ್ಲಿ ನಮಗೆ ಏನಾಗಿದೆ ಸ್ಪೈನಲ್ ಕಾರ್ಡ್ ಇದೆ. ದಿಸ್ ಸ್ಪೈನಲ್ ಕಾರ್ಡ್ ಇಸ್ ಆಕ್ಚುಲಿ ಪ್ರೊಟೆಕ್ಟೆಡ್ ಬೈ ಅವರ್ ವರ್ಟಿಬ್ರಲ್ ಕಾಲಮ್. ವರ್ಟಿಬ್ರಲ್ ಕಾಲಮ್ ಅಂದ್ರೆ ನಿಮ್ಮ ಬ್ಯಾಕ್ ಬೋನ್ ಅಂತ ಹೇಳಿ ಕರಿತೀವಿ ಅಷ್ಟೇ. ವೆರಿ ಸಿಂಪಲ್. ವರ್ಟಿಬ್ರಲ್ ಕಾಲಮ್ ಅಂದ್ರೆ ಬ್ಯಾಕ್ ಬೋನ್. ದಟ್ ಈಸ್ ಪ್ರೊಟೆಕ್ಟಿಂಗ್ ಯುವರ್ ವಾಟ್? ಇಟ್ ಈಸ್ ಪ್ರೊಟೆಕ್ಟಿಂಗ್ ಯುವರ್ ದ ಸ್ಪೈನಲ್ ಕಾರ್ಡ್ ವಿಚ್ ಇಸ್ ವೆರಿ ವೆರಿ ಡೆಲಿಕೇಟ್. Okay, right. Let us now quickly understand about the different parts of the brain and the functions of brain. ಇಲ್ಲಿ parts and functions of brain. And dear students, I would like to tell you, see, brain anta ಹೇಳಿದಾಗ they will not ask you to label the parts directly. Andre, for example, they can give like this question: draw a neat label diagram of brain and label the main thinking part of the brain, or label the part of the brain which controls the body balance anta kuda ಹೇಳ್ತಾರೆ. So Anjum is asking, ma'am, how to write the human heart. Upcoming session ali I will teach you, Anjum. Please stay tuned to the channel. I will teach all the diagrams also how to write in an easiest way. Okay, so ಈಗ ನಾನು ನಿಮಗೆ ಹೇಳ್ತಾ ಇರೋಂಥದ್ದು ಏನಂದ್ರೆ, ಡಯಾಗ್ರಾಮ್ ಕೊಟ್ಟ ತಕ್ಷಣ ಡೈರೆಕ್ಟ್ ಆಗಿ ಲೇಬಲಿಂಗ್ ಮಾಡಕ್ಕೆ ಕೇಳಲ್ಲ. ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಫಂಕ್ಷನ್ ಬೇಸ್ಡ್ ಲೇಬಲಿಂಗ್ ಕೂಡ ಕೇಳ್ತಾರೆ. ಸೊ ಯು ಮಸ್ಟ್ ನೋ ದ ಡಿಫರೆಂಟ್ ಫಂಕ್ಷನ್ಸ್ ಆಫ್ ದ ದ ಡಯಾಗ್ರಾಮ್ ಆಲ್ಸೋ. ಸೊ ಡಯಾಗ್ರಾಮ್ ಫಂಕ್ಷನ್ಸ್ ಗೊತ್ತಿದ್ರೆ ಏನಾಗುತ್ತೆ, parts ಗೊತ್ತಿದ್ರೆ functions definitely ಗೊತ್ತಿರುತ್ತೆ. function based definitely you can label. I'll teach the diagrams in the further session. Okay, ಈಗ brain ಅಂತ ಹೇಳಿದಾಗ, see, the whole human brain is classified into 3 parts. One is forebrain, the second one is midbrain, and the third one is hindbrain. Okay, forebrain. So forebrain ಏನ್ ಮಾಡುತ್ತೆ? See, forebrain actually it is the most complex or the specialized part of the brain, and I can also say forebrain is the largest part of the brain. So ನಿಮ್ಮ brain ಅಂತ ಹೇಳಿದಾಗ ಈ whole brain ಅಲ್ಲಿ the largest part of the brain, largest is the forebrain. So inside the forebrain, which is the largest part? Inside the forebrain, the largest part is the cerebrum. So example ಕೇಳ್ತಾನೆ, label the largest part of the human brain ಅಂತ ಕೇಳ್ತಾನೆ. It's very important. Okay, so largest part of the human brain ಯಾವುದು? It is the forebrain. Forebrain ಅಲ್ಲಿ ಯಾವುದು? It is cerebrum. Let us understand the functions of cerebrum. The cerebrum is actually called as the thinking part of the brain. ಈಗ ನಾನು ನಿಮಗೆ ಕ್ವೆಶನ್ ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಅಂದ್ರೆ that is because you are thinking. Only if you think you can answer. That's very important. If you can't think, you cannot answer. So how can you think? You can think with the help of cerebrum. So ನೀವು ಯೋಚನೆ ಮಾಡುವಂಥದ್ದು, ರಿಪ್ಲೈ ಮಾಡುವಂಥದ್ದು, it is because of cerebrum. And cerebrum controls all voluntary action. If I tell you right now, dear students, please note down whatever I am telling, you will try to note down. You note ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ. Why? Because that action is under your control. So anything that is under your control, it is called as voluntary action. Okay, and whatever I say right now, you are listening to class, all that you are listening, it is getting entered to your forebrain, that is inside the cerebrum, and it will get stored. ಅಲ್ಲಿ ಸ್ಟೋರ್ ಕೂಡ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಎಷ್ಟು ಥಿಂಗ್ಸ್ ಆಗುತ್ತೆ. ನಿಮ್ಮ forebrain ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದೆ ಅಂದ್ರೆ ಥಿಂಕ್ ಮಾಡ್ತಾ ಇದೆ, ನಾನು ಹೇಳಿದನ್ನ ನೋಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂದ್ರೆ ವಾಲಂಟರಿ ಆಕ್ಷನ್ ಮಾಡ್ತಾ ಇದೆ, ಅಂಡ್ ನಾನು ಹೇಳಿದನ್ನ ಸ್ಟೋರ್ ಕೂಡ ಮಾಡ್ಕೊಳ್ತಾ ಇದೆ. ಸೊ ಇಟ್ ಇಸ್ ದ ಮೆಮೊರಿ ಸೆಂಟರ್ ಅಂತ ಹೇಳ್ತೀವಿ. Okay, Bhavya is asking me to explain carbonates compound. Yes, I'm going to teach you all the lessons to score 70 plus marks in the examination. So please stay tuned to the channel. Next, so when I talk about another function of this forebrain, it also receives the sensory impulses from
ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಅಂದ್ರೆ ನಿಮ್ ಬಾಡಿಗೆ ಏನೇ ಆದ್ರೂ ಕೂಡ ನೀವು ರೆಸ್ಪಾಂಡ್ ಮಾಡ್ತೀರಾ ಅಲ್ವಾ. ಅಂಡ್ ಆಲ್ ದ ರಿಯಾಕ್ಷನ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫೋರ್ ಬ್ರೈನ್. ದಟ್ ಮೀನ್ಸ್ ದೇ ಆರ್ ಕಾಲ್ಡ್ ಎಸ್ ಸೆನ್ಸರಿ ಇಂಪಲ್ಸಸ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಟ್ ಲೀಸ್ಟ್ ಡಿಯರ್ ಸ್ಟೂಡೆಂಟ್ಸ್ ಈ ಫಸ್ಟ್ 3 ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ 3 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಬ್ಲೂ ಪ್ರಿಂಟ್ ಕೇಳ್ತಾ ಇದ್ದೀರಾ, ಬ್ಲೂ ಪ್ರಿಂಟ್ ಇಸ್ ಆಲ್ರೆಡಿ ಅಪ್ಲೋಡೆಡ್, ಯು ಕ್ಯಾನ್ ವಾಚ್, ಇಟ್ ಈಸ್ ಅವೈಲೇಬಲ್ ಇನ್ ದ ಚಾನಲ್. ಓಕೆ ರೈಟ್, ಐ ರಿಪೀಟ್ ಒನ್ಸ್ ಅಗೇನ್, ಇದಿಷ್ಟು ಕೂಡ ಇಂಪಾರ್ಟೆಂಟ್ ನಿಮ್ಗೆ. ಓಕೆ, ಈ 3 ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಂಪಾರ್ಟೆಂಟ್ ಆಗಿದೆ. When it comes to the next part, that is called as hypothalamus. Hypothalamus is what? Hypothalamus is also the part of forebrain. Hypothalamus is also the part of forebrain. ಏನಕ್ಕೆ ಹೆಲ್ಪ್ ಮಾಡುತ್ತೆ? It will controls your hunger, sleep cycle and thirst. That means, see, it is controlling your hunger andre, say for example, you will have control over whatever you do. Suppose if you lose hypothalamus, ಒಂದ್ ವೇಳೆ ನಿಮ್ ಬಾಡಿನಲ್ಲಿ ಹೈಪೋಥಾಲಮಸ್ ಇಲ್ಲ, ಡ್ಯಾಮೇಜ್ ಆಗ್ತಾ ಇದೆ ಅಂದ್ರೆ ಯು ಡೋಂಟ್ ಹ್ಯಾವ್ ಅ ಕಂಟ್ರೋಲ್ ಆನ್ ವಾಟ್ ಯು ಆರ್ ಈಟಿಂಗ್. ಅಂದ್ರೆ ಯು ಕೀಪ್ ಆನ್ ಈಟಿಂಗ್ ಹೌ ಮಚ್ ಎವರ್ ಯು ವಾಂಟ್, ಅಥವಾ ನಿಮ್ಗೆ ಹಸಿವೆ ಆಗಲ್ಲ, ಈ ರೀತಿ ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಅಬೌಟ್ ಯುವರ್ ಹಂಗರ್. ಅಂಡ್ ವೆನ್ ಯು ಆರ್ ಸ್ಲೀಪಿಂಗ್, ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಸ್ಲೀಪಿಂಗ್. You may sleep for a long time or you may not sleep, okay, but you don't have control over these activities. So hypothalamus is very important. ನಿಮಗೆ hypothalamus ಬೇಕೇ ಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ, ರೈಟ್? ಸೊ ಫೈನ್. ನೆಕ್ಸ್ಟ್ ಬಂದು ಮಿಡ್ ಬ್ರೈನ್. ಮಿಡ್ ಬ್ರೈನ್ ಏನ್ ಕಂಟ್ರೋಲ್ ಮಾಡುತ್ತೆ? ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇನ್ವಾಲಂಟರಿ ಆಕ್ಷನ್ಸ್. ಇನ್ವಾಲಂಟರಿ ಆಕ್ಷನ್ಸ್ ಅಂದ್ರೆ ಏನು? ಆಕ್ಷನ್ಸ್ ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ದೇ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಸೊ ಸಚ್ ಆಕ್ಷನ್ಸ್ ಆರ್ controlled by the midbrain. So example, change in the pupil size. For example, see, suppose if you're watching something, suddenly ಏನಾಗುತ್ತೆ, ನಿಮ್ಮ ಐ ಬಾಲ್ ಮೇಲೆ ಸಡನ್ ಆಗಿ ಲೈಟ್ ರಿಫ್ಲೆಕ್ಟ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? Suddenly you will close your eyelid. Suddenly you're doing this, okay? Or if you're not able to see something, you'll widen your eyes. ನಿಮ್ಮ eyes ನ ನೀವು widen ಮಾಡ್ತೀರಾ. So this is not under your control because this is an involuntary action. Any action. So somebody is asking what is thirst. 1 minute, I'll explain. Okay. So suddenly ಏನಾಗುತ್ತೆ, ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಇದು ಯಾವ ಆಕ್ಷನ್ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ? ನಿಮ್ಮ ಒಂದು ಪ್ಯೂಪಿಲ್ ಅನ್ನ ನೀವು ಯಾವ ರೀತಿ ವೈಡನ್ ಮಾಡಬೇಕು, ಸ್ಮಾಲರ್ ಮಾಡಬೇಕು, ಇದು ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಸಚ್ ಆಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ದ ಮಿಡ್ ಬ್ರೈನ್. ಓಕೆ. ಅಂಡ್ ರಿಫ್ಲೆಕ್ಸ್ ಆಕ್ಷನ್ಸ್ ಲೈಕ್ ಯುವರ್ ಸಡನ್ ಆಗಿ ನೀವು ನಿಮ್ಮ ಹೆಡ್ ನ ಮೂವ್ ಮಾಡ್ತೀರಾ, ನೆಕ್ ನ ಮೂವ್ ಮಾಡ್ತೀರಾ, ನಿಮ್ಮ ಒಂದು ಶೋಲ್ಡರ್ ಪಾರ್ಟ್ ನ ಟ್ರಂಕ್ ನ ಮೂವ್ ಮಾಡ್ತೀರಾ. All these are being controlled by the midbrain only. So somebody is asking what is the meaning of thirst? Thirst is nothing but the quench to drink water. ಅಂದ್ರೆ ನಿಮ್ಗೆ ದಾಹ ಆಗುತ್ತೆ. ಸೊ ಒಂದ್ ವೇಳೆ ಈಗ ಕ್ಲಾಸ್ ಕೇಳ್ತಾ ಇರ್ತೀರಾ, suddenly you feel thirst. Why are you feeling thirst? Because you have hypothalamus in your body and hypothalamus is giving an alert saying that hey, you go and drink water. Okay, that has been explained by the hypothalamus. It is telling, okay, that is why you're going to do that. Hypothalamus is telling what to do, what not to do related to your hunger, thirst. ಇದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳ. ಅರ್ಥ ಆಗ್ತಿದ್ಯಾ? So I'll teach all the parts, children. So firstly today I am starting the biology, so followed by chemistry and all the science parts will be taught in my channel. So no need to worry. ಹೇಳ್ತಿಲ್ವಾ, it is my assurance that you will be scoring more than 70 marks if you follow all my exam enhancer series. ಎಲ್ಲಾ ಸೆಷನ್ಸ್ ಅನ್ನು, ಓಕೆನಾ? ರೈಟ್. ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್. ನೋಡಿ, ನೆಕ್ಸ್ಟ್ ಬಂದು ನಮ್ಗಿರುವಂತದ್ದು ಹೈಂಡ್ ಬ್ರೈನ್. ಸೊ ಹೈಂಡ್ ಬ್ರೈನ್ ಇಸ್ ಫರ್ದರ್ ಡಿವೈಡೆಡ್ ಇಂಟು ಸೆರೆಬ್ರಮ್, ಮೆಡ್ಯುಲ್ಲಾ ಅಂಡ್ ಪಾನ್ಸ್. ಸೊ ವಾಟ್ ಈಸ್ ದ ಜಾಬ್ ಆಫ್ ಸೆರೆಬೆಲ್ಲಮ್? ನೋಡಿ, ಯಾವಾಗ್ಲೂ ಸ್ಟೂಡೆಂಟ್ಸ್ ಸೆರೆಬ್ರಮ್ ಫಂಕ್ಷನ್ ಕೇಳಿದ್ರೆ ಸೆರೆಬೆಲ್ಲಮ್ ಫಂಕ್ಷನ್ ಬರೀತೀರಾ. ಇಟ್ಸ್ ನಾಟ್ ಲೈಕ್ ದಟ್. ದೇ ಬೋತ್ ಆರ್ ಡಿಫ್ರೆಂಟ್. ಅರ್ಥ ಆಗ್ತಿದ್ಯಾ? ಸೊ ಟ್ರಂಕ್ ಇಸ್ ನಥಿಂಗ್ ಬಟ್ somebody is asking what is trunk? Trunk is nothing but the shoulder part. I repeat, okay? So cerebrum, cerebellum different. Cerebrum ಬಂದು it is present in your forebrain. Cerebrum ಎಲ್ಲಿದೆ? forebrain ಇಲ್ಲಿದೆ. ಇದು ಮೇನ್ ಥಿಂಕಿಂಗ್ ಪಾರ್ಟ್. ಅರ್ಥ ಆಗ್ತಿದ್ಯಾ? ಬಟ್ ಈಗ ನಾನು ಮಾತಾಡ್ತಾ ಇರೋಂಥದ್ದು ಹೈಂಡ್ ಬ್ರೈನ್. ಸೊ ಹೈಂಡ್ ಬ್ರೈನ್ ಅಲ್ಲಿ cerebellum ಇದೆ. cerebellum ಏನ್ ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ಯೋರ್ ಬಾಡಿ ಬ್ಯಾಲೆನ್ಸ್ ಅಂಡ್ ಪೋಸ್ಚರ್. ಸಪೋಸ್ if you're sitting in the class, you may sit straightly or you may sit by bending, or when you're walking you can walk straightly or you can walk in a zigzag way. So it is your wish, okay? But these balances are being controlled by the cerebellum, your body balance and body posture, okay?
if you are walking in a straight lane, if you're walking in a zigzag lane, if you're sitting straightly, all these are been controlled by the cerebellum. ಅರ್ಥ ಆಗ್ತಿದ್ಯಾ? ರೈಟ್, ಐ ರಿಪೀಟ್ ಒನ್ಸ್ ಅಗೇನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. ಐ ರಿಪೀಟ್ ಒನ್ಸ್ ಅಗೇನ್, cerebellum controls your body balance and posture. Okay, next is medulla, medulla oblongata. medulla ಏನ್ ಮಾಡ್ತಿದೆ? medulla controls your involuntary actions such as blood pressure, heartbeat, vomiting, sneezing, coughing, salivation. They are all not under your control. That means you cannot have a control over your blood pressure. Okay, ನೀವು ನಿಮ್ಮ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಓಕೆ, ಯಾಕೆ ಅಂತಂದ್ರೆ ಇಟ್ ಇಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್. ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ಹೌ ಯುವರ್ ಹಾರ್ಟ್ ಈಸ್ supplying the blood, whether it is supplying the blood slowly or supplying the blood fastly. It depends upon the heart. You cannot control your blood pressure, you cannot control your heartbeat, you cannot control vomiting. Okay, because these are involuntary action. Okay na? So it's very important children. ಒಂದೊಂದು ಫಂಕ್ಷನ್ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ. I repeat once again, this is very, very important. Okay. So someone is asking the question, I'll answer for you just a minute. So the third one is pons. Pons ಏನು ಮಾಡುತ್ತೆ? Pons helps in involuntary actions such as it regulates the respiration ಅಂತ ಹೇಳಿ ಕರಿತೀವಿ. ಅಂದ್ರೆ whatever you are respiring, that respiration is controlled by, it is controlled by who? The pons. It regulates the respiration. Okay. Someone of you are asking, Netha is asking about ray diagram. ಯಾರಿಗೆ ರೇ ಡಯಾಗ್ರಾಮ್ ರಿಲೇಟೆಡ್ ವಿಡಿಯೋಸ್ ಬೇಕು, ಈ ವಿಡಿಯೋ ಎಂಡ್ ಆದ್ಮೇಲೆ ಈ ವಿಡಿಯೋನ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ರೇ ಡಯಾಗ್ರಾಮ್ಸ್ ವಿಡಿಯೋಸ್ ಅನ್ನ ಶೇರ್ ಮಾಡಿರ್ತೀನಿ. ಟು ವಾಚ್ ಅಂಡ್ ಪ್ರಾಕ್ಟೀಸ್ ಆಲ್ ದ ರೇ ಡಯಾಗ್ರಾಮ್ಸ್. ರೇವತಿ ವಾಸ್ ಆಸ್ಕಿಂಗ್ ಎ ಕ್ವೆಶನ್, ಮ್ಯಾಮ್ hypothalamus is a gland or an organ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ. hypothalamus is actually a gland which is present in your brain. What kind of gland ಅಂತ ಕೇಳಿದ್ರೆ hypothalamus is an endocrine gland ಅಂತ ಹೇಳಿ ಕರಿತೀನಿ. Okay, hypothalamus is an endocrine gland. ತುಂಬಾನೇ ಇಂಪಾರ್ಟೆಂಟ್ ಇದು. I answered for your question, right? Next, I repeat, all the concept which I am teaching you is only important for examination. ಇದೇ ನೀವು ಓದ್ಕೋಬೇಕು examination point of view ನಲ್ಲಿ. Okay, someone is also asking, ma'am, what is salivation? Salivation is nothing but the saliva. That means the liquid which is present in your mouth, it is called as saliva. Sometimes what happens, if you see something which is very favorite to you, without knowing to your knowledge, ನಿಮ್ಗೆ ಏನಾಗುತ್ತೆ, ಬಾಯಿನಲ್ಲಿ ಸಲೈವಾ ಫಾರ್ಮ್ ಆಗುತ್ತೆ in an excess quantity. That is called as salivation. Okay, right. So pons function is only regulation of respiration. na ma'am anta kelta idira. Haudu, the function of pons is only regulating respiration. Only that function you have to write. Okay, right. So this is the human brain. ನೋಡಿ, ಹ್ಯೂಮನ್ ಬ್ರೈನ್ 2 minutes ಅಲ್ಲಿ ತುಂಬಾ ಈಸಿಯಾಗಿ ಬರಿಬಹುದು ಡಿಯರ್ ಸ್ಟೂಡೆಂಟ್ಸ್. ತುಂಬಾ ಈಸಿಯಾಗಿ ಬರಿಬಹುದು. ನಾನು ಹೇಳ್ಕೊಟ್ಟಿದ್ದೀನಿ 2 minutes ಅಲ್ಲಿ ಯಾವ ರೀತಿ ಹ್ಯೂಮನ್ ಬ್ರೈನ್ ಬರಿಬಹುದು ಅಂತ. ಪ್ಲೀಸ್ ಆ ವಿಡಿಯೋನ ವಾಚ್ ಮಾಡಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂದ್ರೆ, ನಿಮಗೆ ಬರ್ತಿಲ್ಲ ಅಂತಂದ್ರೆ ಪ್ಲೀಸ್ ವೇಟ್ ಮಾಡಿ. ಅಪ್ಕಮಿಂಗ್ ಸೆಷನ್ಸ್ ನಲ್ಲಿ ಈ ಒಂದು ಏನು ಹ್ಯೂಮನ್ ಬ್ರೈನ್ ಇದೆ ಇದ್ರ ರಿಲೇಟೆಡ್ ಆಗಿ ನಿಮ್ಗೆ ಏನ್ ಮಾಡ್ತೀನಿ, ಐ ವಿಲ್ ಟೀಚ್ ಯು ಹೌ ಟು ರೈಟ್. ಜಸ್ಟ್ ಒಂದು ಕ್ವಿಕ್ ಗ್ಲಾನ್ಸ್ ಮಾಡ್ತಾ ಇದೀನಿ ನಿಮ್ಗೆ. ಈ ರೀತಿ ಸ್ಟೆಪ್ಸ್ ನ ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಸಿಂಪಲ್ ಆಗಿ ಅಂಡ್ ತುಂಬಾ ಅಕ್ಯುರೇಟ್ ಆಗಿ ಎಕ್ಸಾಮ್ ಅಲ್ಲಿ 4 marks ತಗೊಳಕ್ಕೆ ನೀವು ಬ್ರೈನ್ ಬರಿಬೇಕು ಅಂತ. ಸೊ 2 minutes ಅಲ್ಲಿ ಅಪ್ಕಮಿಂಗ್ ಸೆಷನ್ಸ್ ನಲ್ಲಿ ಯಾವ ರೀತಿ ಬರಿಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಆಲ್ಸೋ ಸಿ ದಟ್ ವಿಡಿಯೋ ಇಸ್ ಆಲ್ರೆಡಿ ಅವೈಲಬಲ್ ಇನ್ ದ ಚಾನಲ್ ಆಲ್ಸೋ. ಬ್ರೈನ್ ಹೇಳ್ಕೊಡ್ತೀನಿ 2 minutes ಅಲ್ಲಿ ಹೇಗೆ ಈಸಿಯಾಗಿ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಅಂದ್ರೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ, ನೀವು ಫಸ್ಟ್ ಏನ್ ಸ್ಟಾರ್ಟ್ ಮಾಡಬೇಕು, ಸೆಕೆಂಡ್ ಏನ್ ಸ್ಟಾರ್ಟ್ ಮಾಡಬೇಕು, ಸೊ ಥರ್ಡ್ ಏನ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಈ ಒಂದು ಗೊತ್ತಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಈಸಿ. 4 marks ನ ವಿತಿನ್ 2 minutes ನೀವು ತಗೊಳ್ಬಹುದು ಬೈ ರೈಟಿಂಗ್ ದ ಬ್ರೈನ್ ಡಯಾಗ್ರಾಮ್ ವೆರಿ ವೆರಿ ಅಕ್ಯುರೇಟ್ಲಿ. ಅಪ್ಕಮಿಂಗ್ ಸೆಷನ್ಸ್ ನಲ್ಲಿ ಹೇಳ್ಕೊಡ್ತೀನಿ ಇದನ್ನ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಐ ಹ್ಯಾವ್ ಕ್ವಶನ್ಸ್ ಫಾರ್ ಯು. ನೋಡೋಣ ಯಾರ್ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ. ಸೊ ಐ ಹ್ಯಾವ್ ಸಮ್ ಕ್ವಶನ್ಸ್ ಫಾರ್ ಯು. ಆರ್ ಯು ರೆಡಿ? ಆರ್ ಯು ರೆಡಿ? ಐ ಆಮ್ ಆಸ್ಕಿಂಗ್ ಸಮ್ ಕ್ವಶನ್ಸ್ ಫಾರ್ ಯು. ಆರ್ ಯು ರೆಡಿ? Okay, so let's see that who all will answer to my questions very immediately. So I will call out their names. ಯಾರ್ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅವ್ರ ಆನ್ಸರ್ಸ್ ನಾನು ಫಸ್ಟ್ ಹೇಳ್ದಂತವ್ರನ್ನ ನಾನು ಕಾಲ್ ಔಟ್ ಮಾಡ್ತೀನಿ. ಜಸ್ಟ್ ಲೆಟ್ ಅಸ್ ಸಿ ಹೂ ವಿಲ್ ಆನ್ಸರ್. ಸೊ ನೌ ಯು ಆರ್ ಲುಕಿಂಗ್ ದಿಸ್ ಬ್ರೈನ್ ಡಯಾಗ್ರಾಮ್, ರೈಟ್? ಬ್ರೈನ್ ಡಯಾಗ್ರಾಮ್ ನಿಮ್ಗೆ ಒಂದು ಹಿಂಟ್ ಅಂದ್ರೆ ಲೈಕ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಫಾರ್ ಮೈ ಕ್ವೆಶನ್ಸ್. ಟೆಲ್ ಮಿ, ನೇಮ್ ದ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್
that controls your body balance and posture? Tell me, which part of your brain controls your body balance and posture? Let me see who will answer. Which part of your brain is controlling your body balance and posture is my question to you. Okay, the first answer is given by the ID called Alien Gamer, followed by Army Lover, followed by Lekhya, followed by, the Nikita, then Shaker, and followed by YMY, ID inda madidira, followed by Krishna, Shashi, Revati, so many, Mamata, and Renuka, ellaru kuda answer madidira. Exactly right, children. Very good. So, nivella correct answer ಮಾಡ್ತಾ ಇದ್ದೀರಾ. Theo ID is also correct. So, the one more question related to this diagram. I repeat, one more question. Name the part of the human brain that will control your body, that is salivation. It controls your salivation, hunger and thirst. Which part of the brain controls salivation, hunger and thirst? Look at the diagram and answer. Which part of the brain controls hunger, salivation and thirst? Hunger, salivation and thirst is controlled by which part? ಈಗ ತಾನೇ ಹೇಳ್ಕೊಟ್ಟಿದ್ದೀನಿ. So first correct answer is given by YMY creation. Very good. I don't know your name, so you have not typed your name, so I'm calling with your ID. So Bhavya, Mamata has given, Mamata, it's not right answer. Alien Gamer has given the right answer, followed by Revati. Shaker, yes, Renuka, Lekhya, Basavaraj has given all right answer. Very good. Very good, students. Hypothalamus. So Aishwarya has given medulla. No, medulla does not control your hunger, thirst. It's not correct. Yes. Remaining students have given the right answer. Very good, children. Very good. So we'll move for next section. Next section ಬಂದು ನೋಡಿ, ನಿಮಗೆ ಕೋಆರ್ಡಿನೇಷನ್ ಬಿಟ್ವೀನ್ ನರ್ವಸ್ ಅಂಡ್ ಮಸ್ಕುಲಾರ್ ಟಿಶ್ಯೂ ಇದೆ. ಇದನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಏನು ನೋಟ್ಸ್ ಇದೆ ಅಲ್ಲ, ಇದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವತ್ತೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮಗೆ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೀನಿ. ಸೊ ಏನೇನು ಆಗುತ್ತೆ ಒಳಗಡೆ ಅನ್ನೋದನ್ನ ಇದು ಜಸ್ಟ್ ಅ ಕ್ವಿಕ್ ರಿವ್ಯೂ. ಮತ್ತೆ ನಾನು ಇದನ್ನ ಸೆಕೆಂಡ್ ಟೈಮ್ ರಿಪೀಟ್ ಮಾಡಿದ್ದೀನಿ. ಇದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ, ನಿಮ್ಗೆ ಗೊತ್ತಿರಬೇಕು ಲಿಮಿಟೇಷನ್ಸ್ ಆಫ್ ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಅಂತ. ಅಂದ್ರೆ ಈಗ ನಾನು ನಿಮಗೆ ಗೊತ್ತು, ನರ್ವಸ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಹೇಳ್ದೆ, ದ ಇನ್ಫಾರ್ಮೇಶನ್ ಟ್ರಾವೆಲ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸ್ ಅಂತ ಹೇಳ್ದೆ ಅಲ್ವಾ. ಸೊ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸಸ್ ಯಾವಾಗ್ಲೂ ಜನರೇಟ್ ಆಗತ್ತಾ? ವಿಲ್ ದ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸ್ ಜನರೇಟ್ ಎವ್ರಿ ಟೈಮ್? ಜನರೇಟ್ ಆಗುತ್ತಾ ಆಗಲ್ವಾ? ಆಗ್ಲಿಲ್ಲ ಅಂದ್ರೆ ಹೇಗೆ ಇನ್ಫಾರ್ಮೇಶನ್ ಟ್ರಾವೆಲ್ ಆಗುತ್ತೆ ಅದು ಗೊತ್ತಿರಬೇಕು. ಐ ರಿಪೀಟ್ ಒನ್ಸ್ ಅಗೇನ್, ನಾನು ಏನ್ ಹೇಳ್ತಾ ಇದ್ದೀನಿ, ಈಗ ನ್ಯೂರಾನ್ ಅಲ್ಲಿ ಇನ್ಫಾರ್ಮೇಶನ್ ಟ್ರಾವೆಲ್ ಆಗುತ್ತೆ ಅಂತ ಯು ಜಸ್ಟ್ ಅಂಡರ್ಸ್ಟುಡ್ ಜಸ್ಟ್ ಬಿಫೋರ್ ಸಮ್ ಟೈಮ್. ಫಾಸ್ಟ್ ಆಗಿ ಟ್ರಾವೆಲ್ ಆಗುತ್ತೆ ಅಂತ ಕೂಡ ಹೇಳ್ದೆ. ಯಾವ ಫಾರ್ಮ್ ಅಲ್ಲಿ? ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸ್ ಮುಖಾಂತರ ಅಂತ ಹೇಳ್ದೆ. ಸೊ ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸಸ್ ಕಂಟಿನ್ಯೂಸ್ ಆಗಿ ಜನರೇಟ್ ಆಗುತ್ತಾ? ಏನಾದ್ರೂ ಲಿಮಿಟೇಷನ್ ಇದೆಯಾ ಅಂದ್ರೆ ಎಸ್, ಲಿಮಿಟೇಷನ್ ಇದೆ. ಏನು? ಸಿ, ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸ್ ಅಥವಾ ಎಲೆಕ್ಟ್ರಿಕಲ್ ಇಂಪಲ್ಸ್ ವಿಲ್ ರೀಚ್ ಓನ್ಲಿ ಟು ದೋಸ್ ಸೆಲ್ಸ್ ದಟ್ ಆರ್ ಕನೆಕ್ಟೆಡ್ ಟು ದ ನರ್ವಸ್ ಸಿಸ್ಟಮ್. ಅಂದ್ರೆ ನಿಮ್ಮ ಬಾಡಿನಲ್ಲಿ ಎಲ್ಲಿ ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್ಸ್ ಇರುತ್ತೆ, ಓನ್ಲಿ ಟು ದಟ್ ಏರಿಯಾ ಏನಾಗುತ್ತೆ, ಎಲೆಕ್ಟ್ರೋಕೆಮಿಕಲ್ ಇಂಪಲ್ಸಸ್ ಟ್ರಾವೆಲ್ ಆಗುತ್ತೆ. ವೆನ್ ಯು ವಾಂಟ್ ಟು ಪರ್ಫಾರ್ಮ್ ಸಮ್ ಫಾಸ್ಟ್ ಆಕ್ಷನ್, ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ, this can be happen with the help of reflex action, and that can be happen with the help of neurons. And ಆ ನ್ಯೂರಾನ್ಸ್ ಕ್ಯಾರಿ ಮಾಡೋಂಥದ್ದು ಇನ್ಫಾರ್ಮೇಶನ್ ಓನ್ಲಿ ಟು ದ ನರ್ವ್ ಸೆಲ್ಸ್. ಎಲ್ಲಿ ನರ್ವ್ ಸೆಲ್ಸ್ ಇದೆ ಅಲ್ಲಿಗೆ ಮಾತ್ರ. ವೇರ್ there are no nerve cells, ಅಲ್ಲಿಗೂ ಕೂಡ ಇನ್ಫಾರ್ಮೇಶನ್ ರೀಚ್ ಆಗ್ಬೇಕಲ್ವಾ? ಬಟ್ ಇನ್ಫಾರ್ಮೇಶನ್ ಹೇಗೆ ರೀಚ್ ಆಗುತ್ತೆ? ದಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಹೇಗೆ ರೀಚ್ ಆಗುತ್ತೆ? ಇನ್ಫಾರ್ಮೇಶನ್ ರೀಚಸ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಇಂದ ರೀಚ್ ಆಗುತ್ತೆ. that is the one thing you need to understand. ಕೆಮಿಕಲ್ಸ್ ಅಂದ್ರೆ ಏನು? ದಟ್ ರೀಚ್ ವಿತ್ ದ ಹೆಲ್ಪ್ ಆಫ್ ಗ್ಲ್ಯಾಂಡ್ಸ್ ರಿಲೀಸ್ ಮಾಡುವಂತ ಒಂದು ಕೆಮಿಕಲ್ಸ್ ಇಂದ ರೀಚ್ ಆಗುತ್ತೆ. ಸೊ ನಾನು ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಈಗ ಗ್ಲ್ಯಾಂಡ್ ಬಗ್ಗೆ ಹೇಳ್ತೀನಿ, ಓಕೆನಾ? ಸೊ ಟೆಲಿಗ್ರಾಮ್ ಲಿಂಕ್ ಕೇಳ್ತಾ ಇದ್ದೀರಾ, ಟೆಲಿಗ್ರಾಮ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಯೂಸ್ ದಟ್. ಓಕೆ, ಸೊ ಐ ರಿಪೀಟ್, ದಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಡಸ್ ನಾಟ್ ರೀಚ್ ಟು ಆಲ್ ದ ಪಾರ್ಟ್ಸ್ ಆಫ್ ಯೋರ್ ಬಾಡಿ. ಇಟ್ ರೀಚಸ್ ಓನ್ಲಿ ಟು ದ ವೇರ್ ದರ್ ಇಸ್ ದ ನರ್ವ್ ಸೆಲ್. ವೇರ್ ದರ್ ಇಸ್ ನೋ ನರ್ವ್ ಸೆಲ್ ಏನಾಗುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸ್ ರೀಚ್ ಆಗಲ್ಲ. ದಟ್ ಇಸ್ ದ ಫಸ್ಟ್ ಲಿಮಿಟೇಷನ್. ಸೆಕೆಂಡ್ ಲಿಮಿಟೇಷನ್ ಏನಪ್ಪಾ ಅಂದ್ರೆ, ಈಗ ಒಂದು ನ್ಯೂರಾನ್ ಇದೆ, ಇಲ್ಲೂ ಒಂದು ನ್ಯೂರಾನ್ ಇದೆ, ರೈಟ್ ಅಲ್ವಾ? ಇಲ್ಲೂ ಕೂಡ ಒಂದು ನ್ಯೂರಾನ್ ಇದೆ, ಮತ್ತೆ ಗ್ಯಾಪ್ ಕೂಡ ಇದೆ ಇಲ್ಲಿ, ರೈಟ್? ಈ ಇಂಪಲ್ಸ್ ಅನ್ನೋದು ಒಂದ್ಸತಿ ಜನರೇಟ್ ಆದ್ಮೇಲೆ ಇನ್ನೊಂದು ದ ನೆಕ್ಸ್ಟ್ ಇಂಪಲ್ಸ್ ಜನರೇಟ್ ಆಗಕ್ಕೆ ಇಟ್ ಟೇಕ್ ಸಮ್ ಟೈಮ್ ತಗೊಳುತ್ತೆ. ಇಮ್ಮಿಡಿಯೇಟ್ ಆಗಿ ಜನರೇಟ್ ಆಗಲ್ಲ. ಅರ್ಥ ಆಗ್ತಿದ್ಯಾ?
See, after the generation and the transmission of electrical impulse, the cell will take some time, or it will reset to send the next information. So ಅಲ್ಲಿವರೆಗೂ ಏನಾಗ್ತಾ ಇದೆ, it is under rest mode. It is under rest mode. It takes some time to generate the next impulse. ಅರ್ಥ ಆಗ್ತಿದ್ಯಾ? So that is the second limitation that you need to understand about the nerve cell. Nerve cell create an electrical impulse, and that impulse travel to nerve cell only, not to all the parts of the body. First thing. Second thing, ಈ ಇಂಪಲ್ಸ್ ಏನ್ ಜನರೇಟ್ ಆಗ್ತಾ ಇದೆ, ಇದು ಕಂಟಿನ್ಯೂಸ್ ಆಗಿ ಜನರೇಟ್ ಆಗಲ್ಲ. ಒಂದ್ಸತಿ ಜನರೇಟ್ ಆದ್ಮೇಲೆ ನೆಕ್ಸ್ಟ್ ಇಂಪಲ್ಸ್ಗೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ಟೈಮ್. ಅಷ್ಟೊತ್ತಿಗೆ ನಿಮ್ಗೆ ಇನ್ನೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಯು ವಿಲ್ ಬಿ ಅಂಡರ್ ಡೇಂಜರಸ್ ಕಂಡೀಷನ್ ದಟ್ ಯು ನೀಡ್ ಟು ನೋ. ಅರ್ಥ ಆಗ್ತಿದ್ಯಾ? ರೈಟ್, ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ನಿಮ್ಗೆ ಲಿಮಿಟೇಷನ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೀಸ್ ಆರ್ ದ ಟೂ ಥಿಂಗ್ಸ್. ಸೊ ನಾವು ವಿ ಆರ್ ಡನ್ ವಿತ್ ಆಲ್ಮೋಸ್ಟ್ ನರ್ವಸ್ ಸಿಸ್ಟಮ್ ಕಾನ್ಸೆಪ್ಟ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ವಾ, ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಇನ್ ನರ್ವಸ್ ಸಿಸ್ಟಮ್. ಸೊ ಹೌ ಕ್ಯಾನ್ ವಿ ಕರೆಕ್ಟ್ ದಿಸ್ ಲಿಮಿಟೇಷನ್? ಹೆಂಗ್ ನಾವು ಇದನ್ನ ಕರೆಕ್ಟ್ ಮಾಡ್ಕೊಳ್ಬಹುದು? ಯಾವ ಪಾರ್ಟ್ ಆಫ್ ದ ಬಾಡಿನಲ್ಲಿ ನರ್ವ್ ಸೆಲ್ ಇಲ್ಲ, ಅಲ್ಲಿಗೆ ಇನ್ಫಾರ್ಮೇಶನ್ ಹೇಗೆ ಟ್ರಾವೆಲ್ ಆಗುತ್ತೆ? ದ ಇನ್ಫಾರ್ಮೇಶನ್ ಟ್ರಾವೆಲ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಕಮ್ಯುನಿಕೇಶನ್. ಹೌ ಕೆಮಿಕಲ್ಸ್ ಆರ್ ರೀಚ್ಡ್? Chemicals are reached with the help of, it reaches with the help of blood, and these chemicals are released by endocrine glands anta heltivi. So what is meant by endo? Endo andre gland which are secreting their secretions inside the body. Iga glands andre, there are some glands over your skin also. Illi sweat glands ide. Enagutte, it will secrete the sweat out of your body. But there are some glands which are present in your body. Aden madutte, they secrete the liquids that will enter directly into the blood. Blood al enter agutte. Hence those glands are called as endocrine glands. Elli nerve cells illa, allige enagutte, the glands take the information with the help of chemicals anta heli karitivi. Okay na, clear ah? Artha aaytu ankotini. I repeat once again. See, I repeat once again. In your body, nerve cells are not present in all the parts. Where there is no nerve cell, the information algu hoglebeku. How does information reaches? Information reaches through blood. So who is carrying the information? From where exactly is the information is been carried? Information is actually sent by an endocrine gland with the blood. How the information is carried? The information is carried with the help of chemicals. So idra ಬಗ್ಗೆ ನಾನು ತುಂಬಾ ಡಿಟೇಲ್ ಆಗಿ ಮಾತಾಡ್ತೀನಿ. ನಾವು ಅಂಡರ್ ಹಾರ್ಮೋನ್ಸ್ ಅಲ್ಲಿ ಮಾತಾಡ್ತೀನಿ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಕ್ಲಾಸ್ ಟಿಲ್ 7 o'clock ಸ್ಟೂಡೆಂಟ್ಸ್. ಇನ್ನು ಅನಂತರ 5 minutes ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತೀನಿ. ರಿಮೈನಿಂಗ್ ಕಾನ್ಸೆಪ್ಟ್ ಆಫ್ ದಿಸ್ ಲೆಸನ್ ಏನಿದೆ, ಈ ಕಾನ್ಸೆಪ್ಟ್ಸ್ ನ ನಾಳಿನ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾಳೆ ಕ್ಲಾಸು ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ನಾನು ಹೇಳ್ತಾ ಇದ್ದೀನಿ, ಈ ಲೆಸನ್ ಅಲ್ಲಿ 6 marks ನ ಸ್ಕೋರ್ ಮಾಡ್ಬೇಕಂದ್ರೆ ನಾನ್ ಎಕ್ಸ್ಪ್ಲೈನ್ ಮಾಡಿರುವ ಇಷ್ಟು ಕಾನ್ಸೆಪ್ಟ್ ನ ಓದ್ಕೊಂಡ್ರೆ ಸಾಕು. 6 marks 100% ಸಿಗುತ್ತೆ ನಿಮ್ಗೆ. ಓಕೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇಂದ 100% 6 marks ಬೇಕು ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿರುವಂತ ಇಷ್ಟು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ 6 marks. ಓಕೆ, ರೈಟ್. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಟು ಓವರ್ಕಮ್ ದ ಲಿಮಿಟೇಷನ್ ದಟ್ ವಿ ಹ್ಯಾವ್, ವಾಟ್ ಆರ್ ವಿ ಡೂಯಿಂಗ್? ವಿ ಆರ್ ಯೂಸಿಂಗ್ ದ ಕೆಮಿಕಲ್ ಕಮ್ಯುನಿಕೇಶನ್. ಅರ್ಥ ಆಯ್ತು ಅನ್ಕೋತೀನಿ. ಎಸ್, ಇಷ್ಟನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇವತ್ತಿನ ಕ್ಲಾಸ್ ನ ಎಂಡ್ ಮಾಡ್ತೀನಿ. ಇನ್ ಟುಮಾರೋಸ್ ಕ್ಲಾಸ್ ವಿ ವಿಲ್ ಟಾಕ್ ಅಬೌಟ್ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಆಲ್ಸೋ ಹೌ ಹಾರ್ಮೋನ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ಅನಿಮಲ್ ಹಾರ್ಮೋನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ಐ ವಿಲ್ ಆಲ್ಸೋ ಎಕ್ಸ್ಪ್ಲೇನ್ ಯು ಹೌ ಅಂಡ್ ಯು ವಿಲ್ ಗೆಟ್ ದ ಡಿಫರೆಂಟ್ ಕ್ವಶನ್ ಬೇಸ್ಡ್ ಆನ್ ಬೋತ್ ದ ಪ್ಲಾಂಟ್ ಹಾರ್ಮೋನ್ಸ್ ಆಸ್ ವೆಲ್ ಆಸ್ ಅನಿಮಲ್ ಹಾರ್ಮೋನ್ಸ್ ಅಂಡ್ ಆಲ್ಸೋ ರಿಲೇಟೆಡ್ ಟು ದ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ಗ್ರೋತ್ ಆಫ್ ಪ್ಲಾಂಟ್. ನಾಳಿನ ಕ್ಲಾಸ್ ಅಲ್ಲಿ ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಡೂ ವಾಚ್ ಟುಮಾರೋಸ್ ಕ್ಲಾಸ್ ಶಾರ್ಪ್ ಅಟ್ 6 o'clock. ಯು ವಿಲ್ ಬಿ ಗೆಟಿಂಗ್ ದ ನೋಟಿಫಿಕೇಶನ್. ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಯಾರು ಕ್ಲಾಸಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಈ ವಿಡಿಯೋಸ್ ನಿಮ್ಗೆ ನನ್ನ ಚಾನಲ್ ನ ಲೈವ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ವಿಡಿಯೋ ಸೆಕ್ಷನ್ ಅಲ್ಲಿ ಸಿಗಲ್ಲ, ಲೈವ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಪ್ಲೀಸ್ ವಾಚ್ ದಟ್. ಅಂಡ್ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ viewers who is watching this video, please share this video with your friends who belongs to your school and also your friends who are in other schools. It's a humble request. ಯಾಕೆಂದ್ರೆ ಈ ಒಂದು ಸೆಷನ್ ಎಲ್ರಿಗೂ ಹೆಲ್ಪ್ ಆಗಲಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ. ಅಂಡ್ ವಿಡಿಯೋದಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ
ಅದು ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಅನ್ನ ನಾನೀಗ ಕಾಮೆಂಟ್ ಏರಿಯಾದಲ್ಲಿ ವಿಡಿಯೋ ಎಂಡ್ ಮಾಡಿ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡ್ತೀನಿ, ಅಥವಾ ನಾನೀಗ ಕ್ವೆಶನ್ ಕೇಳ್ತೀನಿ, ನಿಮ್ಮ ಆನ್ಸರ್ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಟು ಮೆನ್ಷನ್ ಯುವರ್ ಆನ್ಸರ್ ಇನ್ ದ ಕಾಮೆಂಟ್ ಏರಿಯಾ. ಅದು ವಿಡಿಯೋ ಎಂಡ್ ಆದ್ಮೇಲೆ ಚಾಟ್ ಸೆಕ್ಷನ್ ಅಲ್ಲ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಮೈ ಲಾಸ್ಟ್ ಕ್ವೆಶನ್ ಟು ಯು ಫಾರ್ ಟುಡೇಸ್ ಕ್ಲಾಸ್ ಈಸ್, my last question to you for today's class is, name the longest fiber of neuron. Name the longest fiber of neuron. Mention this answer in the comment section after ending this video. Thank you so much for being in this live, students. Tomorrow I am explaining the same lesson. Remaining concepts tomorrow I will cover. Nalege lesson complete agutte. Don't forget to listen. Thank you so much. Have a great day. ಅಂಡ್ ಈವ್ನಿಂಗ್ ನೀವು ಬೇರೆ ಏನು ಕಾನ್ಸೆಪ್ಟ್ಸ್ನ ಓದ್ಕೊಳ್ಬೋದು. ಮಾರ್ನಿಂಗ್ ಸೈನ್ಸ್ಗೋಸ್ಕರ ನಿಮ್ಮ ಟೈಮನ್ನು ಡೆಡಿಕೇಟ್ ಮಾಡಿ, ಓನ್ಲಿ 1 hour. ಓಕೆ, ಸೊ ಗಿವ್ ಯರ್ ರೈಟ್ ಆನ್ಸರ್ಸ್ ಇನ್ ದ ಕಾಮೆಂಟ್ ಏರಿಯಾ. ಐ ವಿಲ್ ಟೆಲ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್.